ಎಷ್ಟೋ ದೇವ್ರ ಬಯಸ್ರಿ, ದೇವ್ರ ಭಕ್ತಿ ಮಾಡ್ರಿ. ನೀನ ಅದು ದೇವ್ರ ಪ್ರಸನ್ನ ಅದ, ಏನ್ ಬೇಡ್ತಿ ಬೀಳು ಅಂದ. ಮತ್ತೆ ನೋಡ್ರೋಗಿ ಅಥವಾ ದೋಗ್ರೋಗಿ ಹಾಕ್ಲಿಕ್ಕೆ ಒಂದು ಬಾಯದ ಹೊತ್ತಾಗಿ ಆ ದೇವನ ಬಯಸಿದ ಏನು ನಮ್ಗೆ ಆಗ್ಲಿ. ಪರಮೇಶ್ವರ ಅಂತ ಶಿವ ಪರಮೇಶ್ವರಿಗೆ ನಾ ಏನು ಬೇಡ್ಕೊಳಕತ್ತಿ, ಉದ್ಧಾರ ಮಾಡಿ ತೋರ್ಸು. ಅವಾಗ ನನಗೆ ಕನಸು ಬಂದು ಪ್ರಸನ್ನ ಆಗಿ, ನೀ ನಾನೇ ಶಂಕರಾಚಾರ್ಯ ಬಂದೇನೆ, ನಾ ಬೋಧ ಮಾಡ್ತೀನಿ, ಈ ಶಂಕರಾಚಾರ್ಯ ಶರಣ ಹೋಗು, ನಿನ್ ಜ್ಞಾನ ಆಗ್ತೀನಿ, ಉದ್ಧಾರ ಆಗ್ತೀನಿ ಅಂತ ಹೇಳ್ದ. ಪರಿಸ್ಥಿತಿ ಏನ್ ಹೇಳ್ದ, ಯಾಕಂದ್ರೆ ದೇವರ ಭಕ್ತಿ ಏನು, ಕಾಮ್ಯ ಭಕ್ತಿ, ನಿಷ್ಕಾಮ ಭಕ್ತಿ. ಕಾಮ್ಯ ಭಕ್ತಿ ಅನ್ನೋದು ಯಾವಾಗಲೂ ಬಾಧಕ. ಗೀತಾ ಭಗವದ್ಗೀತಾ ಏನ್ ಹೇಳ್ತದ, ಕಾಮನ ಬಿಡು, ಏನ್ ತ್ಯಾಗ ಮಾಡು. ಉದಾಹರಣೆ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರು ಕೇಳಿದ್ರು, ಏನ್ ಗೀತಾದ ಬಗ್ಗೆ ಏನ್ ಹೇಳಿದ್ರಿ, ಮುಖ್ಯ ಸಿದ್ಧಾಂತ ಏನ್ ಹೇಳಿದ್ರಿ ಅಂತ ಕೇಳಿ. ನನಗೇನಷ್ಟು ಗೀತಾ ಎಲ್ಲ ನೆಟ್ ಅಲಿಪದ ಬರಂಗಿಲ್ಲ ನನಗೆ, ಭಾಷೆ ಅಂತ ತೋರ್ಸ ನನಗ. ಗೀತಾ 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 ಗೀತಾಗಿಯ ಗೀತ ಹೋಗಿ ತಾಗಿಯ, ಅದೇ ಹೇಳಿದ್ ನಾವು. ಗೀತಾ ಏನ್ ಹೇಳ್ತಾ ಅದೇ ಹೇಳಿದ, ತಾಗಿಯ ತ್ಯಾಗ. ಬಂಗಾಳಿ ಒಳಗೆ ತಾಗಿಯೇನು ತ್ಯಾಗ. ತ್ಯಾಗ ಮಾಡು, ಫಲಾಶಿ ತ್ಯಾಗ ಮಾಡು, ಫಲಾಶಿ ಬಿಡು, ನಿಷ್ಕಾಮ ಕರ್ಮ ಮಾಡು, ಸ್ವಾರ್ಥವನ್ನು ಬಿಡು. ಇದನ್ನೇ ಬೋಧಿತ ಹೇಳ್ತು. ಆದ್ರೆ ಅದನ್ನ ಲೋಕಗೀತಾ ಇದನ್ನ ಹೇಳ್ತಾ ಇದನ್ನ ಬಿಡ್ರಿ ಅಂತ ಬೋಧ ಮಾಡೋರು ಇಲ್ಲ, ಪಾಠ ಮಾಡಿಸ್ತಾರೆ, ದೊಡ್ಡ ಪಾರಾಯಣ ಮಾಡಿಸ್ತಾರೆ, ದೊಡ್ಡ ವ್ಯಕ್ತಿ ಮಾಡ್ತಾರೆ. ಆದ್ರೆ ಆ ಮುಖ್ಯ ತತ್ವ ಆಚರಿಸಿ ಹೇಳೋರು ಬಹಳ ಕಡಿಮೆ. ಅಂದ್ರೆ ನಿಷ್ಕಾಮ ಭಕ್ತಿ ಮಾಡ್ರಿ ಅಂತ ಮುಂದೆ ಜ್ಞಾನಕ್ಕೆ ಅದಕ್ಕೆ ಸಹಾಯ ಆಗ್ತದೆ. ಸಕಾಮ ಭಕ್ತಿ ಮಾಡಿದ್ರೆ ಮತ್ತೆ ಪ್ರಪಂಚವಾಗಿ ಬರ್ತದೇನು ನಮ್ಮನ್ನ ಮಗ್ನ ಮಾಡ್ತದೆ, ಆಸಕ್ತಿ ಮಾಡ್ತದೆ. ನಿಷ್ಕಾಮ ಭಕ್ತಿ ಶ್ರೇಷ್ಠ. ನಿಷ್ಕಾಮ ಭಕ್ತಿ ಏನಿರ್ತದೆ, ಅದು ಈ ಹೊರಗಿನ ಯಾವ ಕಾಮನೆಗಳನ್ನು ಬೇಡ, ವಿಷಯಗಳನ್ನು ಬೇಡ, ಶ್ರೇಷ್ಠವಂತ ಸ್ಥಿತಿ ಮೋಕ್ಷ ಅದೇ ಒಂದು ಬೇಕು ನನಗೆ, ನೀನೇ ಬೇಕು ಅಂತ ಎಲ್ಲ ತಂದೆ. ಪರಮಾತ್ಮ ಅಂತ ಮೋಕ್ಷ ಎರಡು ಬೇರೆ ಬೇರೆ ಇಲ್ಲ. ಪರಮಾತ್ಮನ ಬಯಸ್ಬೇಕಾದ್ರೆ ಮೋಕ್ಷ ಅಂತೂ ಕೂಡ ಪರಮಾತ್ಮ ಎಲ್ಲರೂ ಬಯಸ್ತಾರೆ. ಅವನಿಂದ ಪರಿಪೂರ್ಣ ಸುಖ ಸಿಗ್ತದೆ, ಶಾಶ್ವತ ಸುಖ ಸಿಗ್ತದೆ ಪರಮಾತ್ಮನಿಂದ ಕೂಡ ಪರಮಾತ್ಮ ಬಯಸುದಿಲ್ಲ ಎಲ್ಲರೂ. ಅದ್ಯಾವ್ದು ಸಿಗ್ತಿಲ್ಲ. ಆದ್ರೆ ಬರೀ ಜಗ ರೂಪಕ್ಕೆ ಬರಲಾಗಿ ಅವ್ರನ್ನ ಇದ್ ಮಾಡ್ತಾರೆ, ಬಹಳ ಚಂದಿದ್ದೆ ಪದ ನೋಡ್ತೀನಿ ನಾನು ಅಷ್ಟು ಹಂಗಿಲ್ಲ. ಪರಮಾತ್ಮ ಅಂದ್ರೆ ಅವನಿಂದ ಎಲ್ಲ ಸರ್ವಸ್ವೇದ ಶಾಶ್ವತವಾಗಿ ಪರಿಪೂರ್ಣವಾಗಿ ನಮ್ಮ ಸುಖ ಕೊಡುವಂತಹ, ಮುಕ್ತ ಮಾಡುವಂತಹ, ಒಂದು ಆನಂದಲಿಡುವಂತಹ ಸ್ಥಿತಿಯ ಪರಮಾತ್ಮ ನಮ್ಗೆ ಸಿಗ್ತದ್ದು ಕೂಡ ಪರಮಾತ್ಮ ಬಯಸ್ತೀವಿ. ಪರಮಾತ್ಮಂದ್ರು ಬಯಸಿದ್ರು ಪರಮಾನಂದ ಬಯಸ್ತೀವಿ. ಪರಮಾನಂದ ಸ್ಥಿತಿಯನ್ನು ಸಿಗಲಿ ನಿಷ್ಕಾಮ ಭಕ್ತಿಯಿಂದ ಅಪೇಕ್ಷೆ ಮಾಡ್ತಾನೆ. ಆ ದೃಷ್ಟಿಯಿಂದ ನೋಡ್ತಾನಂತ. ಆವಾಗ ಗುರುಗಳನ್ನು ತೋರ್ಸ್ಕೊಡ್ತಾನೆ. ಅಂದ್ರೆ ದೇವರ ಭಕ್ತಿ ಮೊದಲು ಮಾಡ್ಬೇಕು, ಈಶ ಭಕ್ತಿ, ಗುರುಭಕ್ತಿ, ಆಮೇಲೆ ಖರೆ ಈಶ ಭಕ್ತಿ. ಹೆಂಗ್ ಕ್ರಮಪ್ಪ ಅಂತ ಹೇಳಿದ್ರೆ ಮೊದಲು ಈಶ ಭಕ್ತಿ ಶುರುವಾಗ್ತದೆ. ದೇವರ ಇದ್ದಾನ, ದೇವರೇ ಹೆಂಗ್ರ ಮಣ್ಣು ಉದ್ಧಾರ ಮಾಡುವು ಅಂತ ಅವ್ನು ಬೇಡ್ಕೋತ, ಅವನ ನಾಮಸ್ಮರಣೆ, ಅವನ ಪೂಜಾ ಗಣಾತರಿಂದ ಈಶ ಭಕ್ತಿ ಮಾಡೋದ್ರಿಂದ ಈಶ ಭಕ್ತಿ ಶುರುವಾಗ್ತದೆ. ಅವ ಈಶ ಏನ್ ಕೃಪಾ ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರೆ, ಇವ ಎಷ್ಟಾದ್ರೂ ಕೂಡ ತನ್ನ ಒಂದು ಮುತ್ತಿಗಿನ ಅಂತ ತಿಳ್ಕೊಂಡ ನನ್ನ ನಿಜ ಸ್ವಲ್ಪ ತಿಳಿಯೋಲ್ದಿವ್. ಏನ್ ಅಜ್ಞೆ ಭಕ್ತ ಇದ್ದಾನೆ, ಜ್ಞಾನಿ ಭಕ್ತ ಮತ್ತು ಅಜ್ಞೆ ಭಕ್ತ ಅಂತ ಹಿಂಗ ಭಾಗ ಮಾಡಿದ್ರೆ, ಅಜ್ಞೆ ಭಕ್ತಗೆ ಆ ದೇವರಂತಾನ ಕೈ ಬಾಗಿಲು ಬೇಕಾದಷ್ಟು ವರ್ಣನೆ ಮಾಡ್ತಾನೆ. ಹಂಗಿದ್ದಿ, ಪರಿಪೂರ್ಣ ಇದ್ದಿದ್ದಿ, ಜಗದ್ ವ್ಯಾಪ್ತಿ ಇದ್ದಿದ್ದಿ ಅಂತ ಅಂದಾನ ಖರೆ, ಮತ್ತು ಆ ಮೂರ್ತಿಗೆ ದೇವ್ರ ಬಾಯಿಲ ಅಂದ್ರೆ ಸುತ್ತಾನ, ಆದ್ರೆ ಏನು ಅರ್ಥ ಹಂಗ ಆಗುದಿಲ್ಲ. ಕೇವಲವಾದಂತಹ ಒಂದು ಬಾಯಿ ಒಂದು ದೇವ್ರ ಸ್ವರೂಪ ಅಲ್ಲದಕ್ಕೆ ಒಂದು ಮೂರ್ತಿ ಇತ್ಯಾದಿ ಒಂದು ದೇವ್ರು ತಿಳ್ಕೊಂಡಿರ್ತಾನೆ. ಅಂದ್ರೆ ಆ ದೇವ್ರ ಕೃಪಾ ಮಾಡ್ಬೇಕಾದ್ರೆ ಏನ್ ಮಾಡ್ತಾನ ಅಂದ್ರೆ ತನ್ನ ನಿಜ ಸ್ವರೂಪ ತಿಳಿಸ್ಬೇಕು ಅಂತ ಜ್ಞಾನಿಗಳ ಕಡೆ ಅವ್ನು ಕಳಿಸ್ತಾನೆ. ಗುರುಗಳ ಪ್ರಾಪ್ತಿ ಅವ್ ಮಾಡ್ತಾನೆ. ಖರೆ ಮುಮುಕ್ಷೂತ ಮೋಕ್ಷಿಚ್ಚು ಏನ್ ಮಾಡ್ಬೇಕಂದ್ರೆ
ದೇವ್ರ ಭಕ್ತಿ ಮೇಲೆ ಮಾಡ್ಬೇಕಂತ. ಯಾಕಂದ್ರೆ ಗುರು ಸಿಗ್ಬೇಕಾದ್ರೆ ದೇವ್ರ ಕೃಪಾ ಅಂತ ಬೇಕಲ್ಲ. ಯೋಗ್ಯ ಗುರು ಸಿಗ್ಬೇಕಾದ್ರೆ ಮೊದಲು ಮುಮುಕ್ಷು ಹುಟ್ಟದೇ ಒಂದು ದೊಡ್ಡ ದುರ್ಲಭ. ಇದ್ಮೇಲೆ ಕೂಡ ಯೋಗ್ಯ ಗುರು ಸಿಗೋದು ದೊಡ್ಡ ಕೆಲಸ, ದೊಡ್ಡ ಈಶಿ ಕೃಪಾನೇ ಅದು. ಅದಕ್ಕೆ ಈಶಿಗಿದೆ ಬೀಳ್ಕೋತಾರಂತ ನಾವು. ನಿನ್ನ ನಿಜ ಸ್ವರೂಪ ಗುರುಗಳನ್ನ ತೋರ್ಸು. ಹಿಂದನೇ ಅನೇಕ ಗುರುಗಳ ರೂಪದಿಂದ ಏನು ಈಶ ಅಂದ್ರೆ ಅವನು ಮೂಲ ಗುರುನೇ. ಈಶ್ವರನ ಮೂಲ ಗುರು ಅಂತ ಹಿಂಗ ಆದಿಗುರು. ಬಹಳ ಪುರಾತನ ಕಾಲಕ್ಕೆ ಆಗಿರುವಂತ ಗುರು ಯಾರು? ಈಶ್ವರನ ಅಗ್ರಿ ಮೊದಲಿನ ಗುರು ಆದಿಗುರು. ಅಂದ್ರೆ ಆ ಗುರು ರೂಪ ಆದಿಗುರು ರೂಪದಿಂದನೇ ಮೊದಲು ಎಷ್ಟೋ ಬೋಧ ಮಾಡಿದೆ ಎಷ್ಟೋ ಜನರಿಗೆ. ಆಮೇಲೆ ಎಷ್ಟೋ ಅವತಾರಗಳು, ಎಷ್ಟೋ ಧ್ಯಾನಗಳ ರೂಪದಿಂದ ಮತ್ತೆ ಎಷ್ಟೋ ಮಂದಿ ಬೋಧ ಮಾಡ್ರಿ. ಹಂಗ ನನಗಾದ್ರೂ ಯೋಗ್ಯ ಧ್ಯಾನಗಳನ್ನು ತೋರಿಸ್ಕೊಡು ಅಂತ ಈಶ್ವರ ಬೇಡ್ಕೋದಾರ. ಈಶ್ವರ್ತಿ ಮಾಡೋ ಏನಿಲ್ಲ, ಗುರುಭಕ್ತಿ ಬರ್ತಾನಂತ. ಹೆಂಗ ನಮ್ದೇವ್ ಬಂದ ಹಂಗ ದೇವ ಈಶ ಭಕ್ತಿ ಬದಲು ಮಾಡ್ತಿದ್ದ. ವಿಠೋ ಬಂದು ಭಕ್ತಿ ಮಾಡ್ತಿದ್ದ, ವಿಠೋ ನೋಡಿ ಊಟ ಮಾಡ್ತಿದ್ದ, ಮಾತಾಡ್ತಿದ್ದ. ಆದ್ರೆ ವಿಠೋಬ ಅಂದ್ರೆ ಮೂರ್ತಿನೇ. ಪಂಡರಪುರದಾಗ ಗುಡಿಯಾಗಿದ್ದವನೇ ವಿಠೋಬ ಅಂತ ಇಷ್ಟ ಅವನು ಪಕ್ಕ ಖಾತ್ರಿ ಆಗಿತ್ತವ. ಆದ್ರೆ ವಿಠೋಬನ ಯೋಗ್ಯಲ್ಲ, ನಿಜ ಸ್ವರೂಪ ತಿಳಿಲಾರ್ದೆ ಅಜ್ಞಾನದೊಳಗೆ ಹೋಗುದು ನೆಟ್ಟಗಲ್ಲ. ಜ್ಞಾನ ಮಾಡ್ಕೊಡ್ಬೇಕಂತ ತಗೊಂಡು ಅವ ಸಂತ ಸಭಾದಾಗ ಅವನು ಕಳಿಸಿ ಅಲ್ಲಿ ಅವನು ಅಪಮಾನ ಮಾಡಿಸಿ ಏನ್ ಕಷ್ಟ ಅಂದ್ಬಿಟ್ರಿ. ಆಮೇಲೆ ಶಿಟ್ನಿಂದ ಬಂದು ಕೇಳದ, ಪ್ರತ್ಯಕ್ಷ ಮಾತಾಡ್ತೀವಿ, ಊಟ ಮಾಡ್ತೀವಿ, ಬರೀ 4 ಮಂದಿ ಕೂಡಿ ಏನೋ 4 ಹರಟೆ ಹೊಡಿತಾರೆ, ಚರ್ಚೆ ಮಾಡ್ತಾರೆ. ಅವ್ರದ್ದು ನನಗೆ ಅಧ್ಯಯನ ಅಂದ್ರಲ್ಲ, ಇದು ಏನಿದು ಅವ್ರನ್ನ ಸಾಕಷ್ಟು ಅವ್ರಿಗೆ ಇದು ಮಾಡು, ದಂಡನೆ ಮಾಡು ಅಂತ. ಅವಾಗ ಬಂದ ಅವ್ರ ಮತ್ ಖರೇದಂತ, ಅವ್ರ ಮತ್ತೆ ಖರೇದ. ನಾ ಯಾರು ನನ್ಗೆ ಗೊತ್ತಾಗಿಲ್ಲ. ಕಳಿಸಿದ ಇದ್ರ ನೀರ್ ಗೊತ್ತಾಗ್ತದೆ ಅಂದ್ರೆ ಸಗುಣ ಭಕ್ತಿಯಿಂದ, ಸಗುಣ ಈಶ ಭಕ್ತಿಯಿಂದ ಗುರುಭಕ್ತಿ ಅವ ಹೋಗ್ತಾನೆ. ಮನುಷ್ಯ ಹೋಗ್ಬೇಕು ಅಂದ್ರೆ ಮುಖ್ಯ ಜ್ಞಾನ ಅವ ಆಗ್ತದೆ. ಮತ್ತೆ ಈಶ ಭಕ್ತಿನೇ ಅಂತ ತಿಳ್ಕೊಂಡು ಜ್ಞಾನಿಗಳನ್ನೆಲ್ಲ ದ್ವೇಷ ಮಾಡ್ಕೊಂಡು ಕಟ್ತಾರೆ ಕೂತಪ್ಪ ಅಂದ್ರೆ ಅವ ಕನಿಷ್ಠ ಭಕ್ತ, ಪ್ರಾಕೃತ ಭಕ್ತ, ಕನಿಷ್ಠ ಭಕ್ತ. ಭಕ್ತರಲ್ಲಿ 3 ತರದ ಭಕ್ತರು ಆಗುತ್ತೀವಿ. 2ನೇ ಅಧ್ಯಾಯದಲ್ಲಿ ಅಂದ್ರೆ ಎಲ್ಲರನ್ನೂ ಆತ್ಮಸ್ವರೂಪ ನೋಡುವ ಮುಖ್ಯ. ಅಂದ್ರೆ ಆತ್ಮಸ್ವರೂಪ ಅಂದ್ರೆ ದೇವ್ರ ನಿಜ ಸ್ವರೂಪ ಅಂತ ತಿಳ್ಕೊಂಡು, ತನ್ನ ಸಹಿತ ಎಲ್ಲರೂ ಆತ್ಮಸ್ವರೂಪನ ಇದೆ, ದೇವ್ರ ಸ್ವರೂಪನ ಇದೆ ಅಂತ ತಿಳ್ಕೊಂಡು ಆತ್ಮತ್ವದಿಂದ ಏಕತ್ವದಿಂದ ಎಲ್ಲಾರ ಭಕ್ತಿ, ಎಲ್ಲಾರ ಪ್ರೇಮ ಮಾಡುವಂತ ಉತ್ತಮ ಭಕ್ತಿ. ಮಧ್ಯಮ ಭಕ್ತ ಅಂದ್ರೆ ಯಾರಂದ್ರೆ ಅವರು ಯೋಗ್ಯ ನೋಡಿ ಪ್ರೀತಿ ಮಾಡುದು, ಚಲೋ ಮಂದಿ ಮೇಲೆ ಪ್ರೇಮ, ಕೆಟ್ಟ ಮಂದಿ ಮೇಲೆ ದ್ವೇಷ, ಅವ್ರ ಇದು ಮಾಡಿ ಯಾಸು ಹಿಂಗೇನ್ ಮಾಡ್ತಾನ ಅವ ಮಧ್ಯಮ ಭಕ್ತ. ನೀತಿ ಮಾಡ್ತಾನ, ಅವನು ಭಕ್ತಿ ಮಾಡ್ತಾನೆ ಖರೆ. ಪರಂತು ಅಂದ್ರೆ ವಿಭಾಗ ಮಾಡಿ, ಚಲೋ ಕೆಟ್ಟದ್ ವಿಭಾಗ ಮಾಡಿ, ಚಲೋದ್ರ ಅಷ್ಟೇ ಅವ ಪ್ರೀತಿ ಮಾಡ್ತಾನೆ, ಮತ್ ಕೆಟ್ಟದ್ ದ್ವೇಷ ಮಾಡ್ತಾನೆ. ಹಿಂಗೇನ ಇವ ಮಧ್ಯಮ. ಕನಿಷ್ಠ ಭಕ್ತ ಯಾರಪ್ಪ? ಕೇವಲ ಮುಕ್ತಿ ಪೂಜೆ ಮಾಡ್ಕೊಂಡು ಕೊಡ್ತಾನೆ. ಜ್ಞಾನಿಗಳನ್ನ ದ್ವೇಷಿಸಿ, ಎಲ್ಲಾರು ಜಗತ್ತಿನ ಎಲ್ಲಾ ಮಂದಿ ದ್ವೇಷಿ ಗೊತ್ತ, ಬರೇ ತನ್ನ ಮೂರ್ತಿನೇ ದೇವರ ಕೂಡ ಅದನ್ನೇ ಪೂಜೆ ಮಾಡ್ಕೊಂಡು ಕೊಡ್ತಾನೆ. ಅವ ಕನಿಷ್ಠ ಭಕ್ತ, ಪ್ರಾಕೃತ ಭಕ್ತ. ಪ್ರಾಕೃತ ಭಕ್ತ ಏನೋ ಇರ್ತಾನ ಮೊದಲ. ಆ ಪ್ರಾಕೃತ ಭಕ್ತಿ ಹೋಗಿ ಆ ದೇವ್ರ ನಿಜ ಸ್ವರೂಪ ಗೊತ್ತಾಗಬೇಕಾದ್ರೆ ಗುರುಗಳು ಹೊರತ ಗೊತ್ತಾಗುವುದಿಲ್ಲ. ಹಿಂಗ ಈಶನೇ ಬಂದು ಹೇಳ್ಬಹುದು ಅಂತ ಹಿಂಗ ಯಾರು ಅಂತಿದ್ರೆ ಹೇಳಿದ ಉದಾಹರಣೆ ಇದು ಇಲ್ಲ ಅಂತ ಹಿಂಗಪ್ಪ ಹೇಳಿ ಯಾವ್ರೋ ಒಬ್ಬ ಜ್ಞಾನಿ ಅಂತೀನಿ ಅವಪ್ಪ ಎಷ್ಟೋ ನಾಯಕ ಆಗ್ಯಾರ. ಈಶ್ವರನೇ ಬಂದು ಅವಾಗ ಅವ್ರಿಗೆ ಬೋಧ ಮಾಡಿ ಎಲ್ಲ ಅವನ ಅಜ್ಞಾನ ನಾಶ ಮಾಡಿ ತಾವು ತಿಳಿಸಿಕೊಟ್ಟ ಹಿಂಗದೇನು ಇಲ್ಲ. ಅದು ಅಪವಾದಾತ್ಮಕ ಇಲ್ಲ ನಂಗಿಲ್ಲ. ಬಹಳ ತಕ್ಕಡ ಶುದ್ಧಿಯಾಗಿ, ಬಹಳ ತಪಸ್ಸು, ಬಹಳ ವಿಚಾರ, ಬಹಳ ಶ್ರೇಷ್ಠ ಅತ್ಯಂತ ವೈರಾಗ್ಯ, ಹಿಂಗ್ ಶ್ರೇಷ್ಠ ಅಧಿಕಾರಿ ಇದ್ದವ್ರು ಇದ್ದಾರೆ. ಅವ್ರಿಗೆ ಬಹಳ ಎಷ್ಟೋ ಕಾಲದ ನಂತರ ಅವ್ರಿಗೆ ಸಾಕ್ಷಾತ್ ಈ ಕೃಪಾ ಆಗ್ತದೆ. ಅದು ನಂಗೆ ಖರೆ ಅದು ಅಪವಾದ ನಿಮಗೆ ಗೊತ್ತಾಗಿದ್ದು ನೇಮದ ರೂಪ. ಅದು ಸಾಮಾನ್ಯವಾಗಿ ಎಂದು ಯಾರಿಗೂ ಆಗಿಲ್ಲ. ನಾವು ದತ್ತ ಭಕ್ತಿ ಮಾಡ್ತೀವಪ್ಪ. ದತ್ತ ಅಂದ್ರೆ 3 ಮಾರಿ ಇದ್ದವನೇ ದತ್ತ ಅಂತ ತಿಳ್ಕೊಂಡಿವಿ ನಾವು. 3 ಮಾರಿ ಇದ್ದು ಏನು ಅಂತ ಹೇಳಿದ್ರೆ ಏಕಮುಖಿ ದತ್ತನ ಗುಡಿಗೆ ಒಂದು ನೋಡಿವಿ ನಾವು. ಏಕಮುಖಿ ದತ್ತ ಹೆಂಗ್ ಬರ್ತಿದ್ದಾವ? 3 ಮಾರಿ ಖರ್ನಿ ಇದ್ದಪ್ಪ ಅಂದ್ರೆ 1ನೇ ಮಾರಿ ದತ್ತ ಹೆಂಗಿರ್ತಿದ್ದ ಅಂದ್ರೆ 1ನೇ ಮಾರಿ ಇದ್ದಿದ್ದು ಖರೆ. ಅವಧೂದ್ರಿಂದ ಜ್ಞಾನಿಗಳಾದ್ರು. ಆದ್ರೆ ಅವ್ರ ಶಿಷ್ಯರೆಲ್ಲ ಅವ್ರು ಪರಿಪೂರ್ಣ ಜ್ಞಾನ ಹೇಳಿದ್ರಿಂದ ಅಪ್ರ ಇವರು ಬ್ರಹ್ಮ, ಇವರೇ ಶಿವ, 3 ಮಂದಿ ಇವ್ರು ಸೋಕ್ನ ಇದ್ದಾರೆ ಇವರು ಅಂತ ಹಿಂಗಾಗ್ಬೇಕು. ಇದರಿಂದ 3 ಮಾರಿಯನ್ನು ಕಲ್ಪಿಸಿ ಹೊರತಾಗಿ ಅವರಿಗೆ ಸ್ವತಃ 3 ಮಾರಿ ಇದ್ದುದಿಲ್ಲ. ಆದ್ರೆ ಈ ದತ್ತಭಕ್ತರಿಂದ 3 ಮಾರಿ ಇದ್ದು ಅಂತ.
ಆ ಮೂರ್ ಮಾರಿ ಅವನೇ ಬಂದ ನಮ್ಗೆ ಜ್ಞಾನ ಹೇಳ್ಬೇಕು ಅಂದ್ರೆ ಖರೀ ನಾ ಜ್ಞಾನ ಅಂತೀನಿ, ಜ್ಞಾನಿ ಅಂತೀನಿ, ಜ್ಞಾನ ಅಂತ ಕೇಳ್ತೀನಿ, ಜ್ಞಾನ ಹೇಳಿ ಕೇಳುದಿಲ್ಲ ಅದು ಬಂದಿದ್ದಪ್ಪ ಅಂದ್ರೆ ಹಾಂಗ್ ಹೇಳಿದ್ದು ಉದಾಹರಣೆ ತೋರಿಸ್ಕೊಟ್ರಪ್ಪ ಅದು ನಿಮಗೂ ಆಗ್ಬೋದು ಅಂತ. ಹಂಗೆ ಎಲ್ಲಿ ಒಂದ್ರ ಉದಾಹರಣೆ ಬೇಕಲ್ಲ, ನೂರಾರು ಬೇರೆ. ಹಂಗ ಸ್ವತಃ ಮೂರು ಮಾರಿ ಬಂದು ಎಲ್ಲಾ ಮುಂದೆ ಕೂಡಿಸ್ಕೊಂಡು ಬೋಧ್ ಹೇಳಿ ಶನಿವಾರ ಮಾಡಿ ಜ್ಞಾನ ಬೋಧ ಮಾಡಿ ಉದಾಹರಣೆ ತೋರಿಸ್ಕೊಟ್ಬೇಕಾರೆ ನಿನಗಾದ್ರೂ ಹಂಗಾಗ್ಬೋದು ಅಂತೀವಿ. ಹಂಗೆಲ್ಲಿ ಇಲ್ಲಿ ಇಲ್ಲ ದೇವರು ಏನಂತ ಈಶ ಭಕ್ತಿ ಮಾಡ್ತಾನೆ, ಈಶನಿಂದನೇ ಜ್ಞಾನ ಪ್ರಾಪ್ತಿ ಆಗುತ್ತಿಲ್ಲ. ಮತ್ತೆ ಈಶ ಅವ್ರಿಗೆ ಗುರುಗಳಾದ ಮತ್ತೆ ಯಾರಿರ್ತಾರೆ? ಈಶನ ಎಲ್ಲಾ ರೂಪದ ಈಶನ ಗುರು ಈಶ್ವರ ರೂಪಲ್ಲೇನು ಆ ಬೋಧ್ ಮಾಡಿಸುವಾಗ ಅವ್ರು ಈಶ್ವರ ತಗೊಂಡೇ ಬಂದಿರ್ತಾರೆ, ಗುರುಪತಿ ಬೋಧ್ ಮಾಡ್ತಾರೆ. ಇಷ್ಟೇ ಆಗ್ತದೆ. ಹಂಗ ಅಧಿಕಾರ ನಡೆಸ್ಕೊಂಬಿರ್ತಾನೆ. ನೀನ್ ತಿಳ್ಕೊಟ್ನು ನೀನ್ ಏನು ಒಬ್ಬ ಪರಮೇಶ್ವರ ಇದ್ದಾನೆ ಅಂತ ನೀನ್ ತಿಳ್ಕೊ. ಎಲ್ಲಾ ಜಗತ್ತಿನ ಅವನ ಕಾಳಜಿ ಇದೆ ಬಹಳ, ಎಲ್ಲಾರು ಅಜ್ಞಾನಿಗಳಿದ್ದಾರೆ ಇವನ್ನೆಲ್ಲ ಉದ್ಧಾರ ಮಾಡ್ತಾನೆ ಕಾಳಜಿ ಇದೆ. ಅದಕ್ಕ ಅವ ಸ್ವತಃ ಎಲ್ಲಾ ಕಡೆ ಬರುವುದಿಲ್ಲ. ಏನ್ ಮಾಡ್ತಾನೆ? ಜ್ಞಾನಿಗಳು ಕಳಿಸ್ತಾನೆ. ಜ್ಞಾನಿಗಳು ಕೂತಾ ಬರ್ತಾನೆ ಅಂದಿರ್ಬೇಕಾರೆ ಹೊರತಾಗಿ ಸ್ವತಃನೇ ಅವ ದೇವರೂಪದಿಂದ ಜ್ಞಾನ ಬೋಧ ಮಾಡುತ್ತ. ಅದಕ್ಕೆ ಈಶಿಗಾದ್ರು ಗುರುಗಳನ್ನ ಯಥಾರ್ಥ ಬೋಧ ಮಾಡುವಂತಹ ಗುರುಗಳನ್ನ ನಮಗೆ ಭಕ್ತಿ ಮಾಡಿಸುವಂತ ಇದನ್ನೇ ಬಿಡಬೇಕು. ಹೊರತಾಗಿ ಅನ್ನವೇನು ಬಿಡಬಾರ್ದು. ಈಶ್ವರ ಗುರುಭಕ್ತಿ ಬರ್ತಾನೆ. ಗುರುಭಕ್ತಿಯಿಂದ ಖರೆ ಈಶಿನ ಸ್ವರೂಪ ಗೊತ್ತಾಗ. ಈಶ್ವರ ಯಾರಪ್ಪ ಆದ್ರೆ ಸರ್ವ್ಯಾಪ್ತ ಸರ್ವಾತ್ಮ ಇಬ್ಬರಲ್ಲಿ ವಾಸ ಮಾಡಿದಂತವ ಈಶ್ವರ, ತನ್ನಲ್ಲೇ ಎಲ್ಲರಲ್ಲಿ ವಾಸ ಮಾಡಿದಂತ ಈಶ್ವರ ಅಂತ. ಅವನ ಭಕ್ತಿ ಅದ್ರ ಭಕ್ತಿ, ಅವನ ಭಕ್ತಿ ಅಂದ್ರೆ ಹೆಂಗೆ ಎಲ್ಲರನ್ನೂ ನಾವು ಸಂತೋಷ ಮಾಡೋದು ಅಂದ್ರೆ ಅದೇ ಈಶ್ವರ, ನಿಜವಾದ ಈಶ್ವರ ಅಂದ್ರೆ ಆ ನಿಜವಾದ ಈಶ್ವರ ಭಕ್ತಿ ಬರ್ತಾನ. ನಾವು ಗುರುಗಳ ಕಡೆ ಹೋಗಿ ಜ್ಞಾನ ಪಡ್ಕೊಂಡ ಮೇಲೆ ಮಾತ್ರ ನಾವು ನಿಜವಾದ ಈಶ್ವರ ಭಕ್ತಿ ಆಗಿ ಹೊರತಾಗಿ ಮೊದಲು ಈಶ್ವರ ಭಕ್ತಿ ಆಗುವ ಸಾಧ್ಯನೇ ಇಲ್ಲ. ಒಂದು ಮೂರ್ತಿ, ಒಂದು ವಿಶಿಷ್ಟ ಜಾಗದಾಗಿದ್ದಂತ ಒಂದು ಮೂರ್ತಿ, ಒಂದು ಕ್ಷೇತ್ರದಾಗಿದ್ದಂತ ಮೂರ್ತಿನೇ ಅವರು ಅದ ಹಂಗೆ ಉಪಾಸನೆ ಬಂದಿರ್ತಾರೆ. ಭಕ್ತದ ವಿಠ್ಠಲ ಉಪಾಸನೆ ಮಾಡಿರ್ತಾರೆ, ವೆಂಕಟೇಶ್ವರ ಉಪಾಸನೆ ಮಾಡಿರ್ತಾರೆ. ಯಾರ್ಯಾರು ಯಾವ ದೇವ್ರನ್ನ ಬಯಸ್ತಾರೆ ಆ ದೇವರಂತ ಒಂದು ಸ್ಥಾನ ಇರ್ತದೆ. ಅದೇ ಸ್ಥಾನದಾಗೆ ಅವ್ರು ಇದ್ದಾರೆ. ಆ ದೇವ್ರ ಇದ್ದಾನ ಅಲ್ಲಿಗೆ ಹೋಗಿ ಸಿಕ್ತ ಹೋಗ್ಬೇಕು. ಸಿಕ್ತಪ್ಪ ಬಹಳ ಭಾಗ್ಯವಾನ ಅಂತ ಹೋಗ್ತಾನೆ. ಆಗಿಲ್ಲಪ್ಪ ಭಯಂಕರ ಪ್ರಾರ್ಥನೆ ಮಾಡ್ಕೊತಾನ. ಹಿಂಗೇನಂದ್ರೆ ಈ ತರದ ಭಕ್ತಿ ಮಾಡೋದ್ರಿಂದ ಅಂದ್ರೆ ನಿಜವಾದ ಈಶ್ವಕ್ತಿ ಆಗಲಾರದು. ನಡು ಗುರುಭಕ್ತಿ ಒಂದೇನು ಒಂದು ಪೇಜ್ ಬೇಕೇ ಬೇಕು. ಹಾಂಗಿಲ್ಲಿ ಬಂದಾರೆ ಬಹಳ ಮಂದಿ ಎಲ್ಲಾ ದೇವರನ್ನು ಭಜಿಸಿದ್ರೆ ಯಾರು ಪ್ರಸನ್ನಾಗಿ ಏನೋ ಹೊರ ಕೊಡ್ಲಿಕ್ಕೆ ಬಂದು ಹೊರತಾಗಿ ಜ್ಞಾನ ಬೋಧ ಅಥವಾ ಧ್ಯಾನ ಕೊಟ್ಟು ನಮ್ಗೆ ಉದ್ಧಾರ ಮಾಡುವಂತಹದ್ದು ಯಾರು ಮಾಡ್ಲಿಲ್ಲ. ಅದಕ್ಕೆ ಪರಮೇಶ್ವರ ಶರಣ ಹೋಗಿ ಇಂಥ ಗುರುಗಳ ಭೇಟಿ ಮಾಡಪ್ಪ, ಭೇಟಿ ಮಾಡ್ಕೊಂಡು ಬೇಡ್ಕೊಂಡ. ಅದೇ ಇತಿಹಾಸ ಹೋಗಿದ್ದ. ಅದಕ್ಕೆ ಅವ್ನು ಸ್ಫುರಣ ಅಥವಾ ಕಲಿಸ್ಬೇಕಂತ ಅವನು ಈಶ್ವರ ಹೇಳಿದ್ನನ್ರಿ. ಅವೇ ಒಂದು ಆ ತರದೇ ಯೋಗಿ ಅಂತ ಇದ್ದೇ ಇರ್ತದೆ. ಯಾರು ನಿಜವಾಗಿ ಬೇಕಾಗ್ತದೆ ಅವ್ರು ಸಿಗ್ತಪ್ಪ. ಹಿಂಗ ಜಗತ್ತಿನ ನೇಮ್ ಏನದ, ಯಾರಿಗೆ ಖರೆ ನಿಜವಾಗಿ ಬೇಕಾಗ್ತದೆ ಅವ್ರು ಸಿಗ್ತದೆ. ಹಂಗ ಅವಂಗಾದ್ರು ಇಲ್ಲಿ ಆಚಾರ್ಯ ಭೇಟಿ ಆಯ್ತು. ಸಾಷ್ಟಾಂಗ ನಮಸ್ಕಾರ ಮಾಡಿ ಶರಣ ಹೋಗ. ಖರೇ ಇತ್ತಪ್ಪ ನನ್ನ ಏನ್ ಬೇಕು ನನಗೆ, ಎದ್ರಿಂದ ನನ್ನ ಉದ್ಧಾರದ ಅಥವಾ ನನ್ನ ಕಲ್ಯಾಣ ಇರೋದು ನನಗೆ ಗೊತ್ತಿಲ್ಲ, ನೀನೇ ಪರಮೇಶ್ವರ ಕೊಡುವಂತ ಇದ್ಬಿಡ್ತಾರೆ ನಿಜವಾಗಿ. ಹಂಗಿಲ್ಲ, ನೀವೇನ್ ಮಾಡ್ತಾನೆ ಅವ್ನು ಹೇಳ್ದ ಇದನ್ನ ಕೊಡುವಂತ ಇದರಿಂದ ಕಲ್ಯಾಣ ಅಂತ ತಿಳ್ಕೊಂಡಿರ್ತಾರ ನೋಡ್ರಿ. ಆ ಈಶ್ವರನ ನಡು ತರೋದೇ ಇಲ್ಲ. ತನಗೆ ಬೇಕಂಬ ಇಚ್ಛಾಕ್ ಏನಿದಲ್ಲ ಅದಕ್ಕೆ ಯಾರನ್ನೂ ಕೇಳುದಿಲ್ಲ. ಅದು ದೇವ್ರೇ ನಿನ್ಗೆ ಗೊತ್ತಿಲ್ಲ, ನನಗೆ ಇದು ಬೇಕಾದ್ರೆ ಇದೊಂದು ಕಲ್ಯಾಣ ಅದನ್ನ ಕೊಟ್ಟು ಹೋಗು ಅಂತ ಹಿಂಗ್ ಕೇಳ್ತಾನ. ಹೌದಲ್ಲ, ಇದಕ್ಕೆ ಬೇಡ್ತಾನೆ ಹಂಗೆ ಅಲ್ಲ, ಇದನ್ನೇ ಬೇಡ್ತಾರಪ್ಪ ಅಂದ್ರೆ ಅದ್ರಲ್ಲಿ ಹಿತ ಅಂದ್ರೆ ಗೊತ್ತಿರೋದು ಖರೆ ಹಂಗ ಕಲ್ಪನೆ ಹಾಕಿರ್ತಾನ. ಇರೋದ್ ನನ್ ಸುಖ ಆದಂತ ತಿಳ್ಕೊಂಡು ಅಜ್ಞೆ ಭಾವ ತಿಳ್ಕೊಂಡು ಆ ಅಜ್ಞಾನದಿಂದ ಏನೋ ಕೇಳ್ಕೊತಾನ. ಅಂದ್ರೆ ಅದು ಏನ್ ಕೊಟ್ಟರು ಬರ ಕೊಟ್ಟಿದ್ದನೋ ಅದೊಂದು ಕಲ್ಯಾಣ ಏನಾಗ್ಬೋದು. ಈಶಭಕ್ತಿ ಅಂದ್ರೆ ಹೊರತಾಗಿ ಈಶಭಕ್ತಿಯಿಂದ ಮನುಷ್ಯನ ಉದ್ಧಾರ ಆಗ್ಲಾರ್ದು ಅಂತ ಎಲ್ಲ ಬಹಳ ಜನರು ಎಂತದೆ ಈಶ ಮತ್ ಮನುಷ್ಯ ಅಂದ್ರೆ ಇವಾಗ ಕಡಿಮೆ ಅವ, ಈಶನ್ ದೊಡ್ಡವ, ಸಾಮಾನ್ಯವ ಭಾವನ ಇರ್ತದೆ. ಖರೆ ಈಶಿನ ವ್ಯಕ್ತಿ ರೂಪ ಮನುಷ್ಯನೇ ಅಂತ ಪ್ರಕಟ ರೂಪ ಏನದ, ಈಶಿನ ಮುಖ್ಯ ರೂಪ ಯಾವ್ದಪ್ಪ? ಮನುಷ್ಯನೇ ಅಂತ.
ಅವ ಎಲ್ಲಾ ನಿರ್ಮಾಣ ಮಾಡಿದಂತ ಕಡೆಗೆ ಮನುಷ್ಯನ ನಿರ್ಮಾಣ ಮಾಡಿ ಅವ ಆನಂದ ಕಥೆ ಹೇಳ್ತಾರೆ. ಅವ ಮೊದಲ ಎತ್ತ ನಿರ್ಮಾಣ ಮಾಡ, ಮತ್ತ ಆಮೇಲೆ ಕುದುರೆ ನಿರ್ಮಾಣ ಮಾಡ, ಅವನ್ನ ನಿರ್ಮಾಣ ಮಾಡ ಮಾಡ್ಕೊಂಡು ಬಂದ. ಕುದುರೆ ಮಾಡ್ಲಿಕತ್ತು ಹುಲ್ಲು ಕಡೆ ಓಡ್ಲಿಕತ್ತು, ಎತ್ತ ಏನದ ಅದು ತನ್ನ ಆಹಾರ ಕಡೆ ಓಡ್ಲಿಕತ್ತು. ನೀಗೆಲ್ಲ ಎಷ್ಟೆಷ್ಟು ಮಾಡಿದ್ರು ಅವು ತಮ್ಮ ಮುಂದೆ ಮುಂದೆ ಓಡ್ಲಿಕತ್ತದಿಲ್ಲ. ನಿರ್ಮಾಣ ಮಾಡಿದ್ರೆ ಇಲ್ಲ ಯಾರು ಮಾಡ್ಯಾರ ವಿಚಾರ ಹಿಂಗ ಓಡ್ಲಿಕತ್ತದಿಲ್ಲ ಅವಕ್ಕಂತ ಅವ್ನಿಗೆ ಏನಷ್ಟು ಸಮಾಧಾನ ಆಗ್ಲಿಲ್ಲ. ಮನುಷ್ಯ ನಿರ್ಮಾಣ ಮಾಡೋದು ಕಡೆಗೆ. ಮನುಷ್ಯ ಅಂತ ನನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತ ತಿಳಿ ನೋಡ್ತೇವೆ ಮನುಷ್ಯ. ಹಾ ಬರೋಬರಿ, ಇದು ಮನುಷ್ಯ ಮಾತ್ರ ಯೋಗ್ಯ ಅಂತ. ಈ ಮನುಷ್ಯ ದೇಹ ಬಹಳ ಚಲೋ ಅದ, ಇದೇ ಹಂಗ ಇಲ್ಲಿದಾಗಿರ್ಬೇಕು ಅಂತ. ಈ ಮನುಷ್ಯ ದೇಹ ಇಷ್ಟು ದೇಹದೊಳಗೆ ಇದು ಮನುಷ್ಯ ದೇಹ ಬಹಳ ಶ್ರೇಷ್ಠ ಅದ, ಅದು ಇದ್ರೊಳಗೆ ಇದು ನನ್ನ ಮುಖ್ಯ ವಾಸಸ್ಥಾನ ಮಾಡ್ಕೋಬೇಕಂತ ಮನುಷ್ಯ ಬಂತೀನಿ ದೇವ್ರಿಗೆ. ನಾವೇನ್ ಮಾಡ್ಬೇಕು ಹಂಗಾರೆ, ನಾವು ಇದ್ರು ಪ್ರವೇಶ ಮಾಡ್ಬೇಕು, ಈ ಶರೀರದ ಹೋಗಿ ಪ್ರವೇಶ ಮಾಡ್ಬೇಕು, ಒಳಗೆ ಕೊಡ್ಬೇಕಂತ ಒಂದು ಈಶ್ವರನ ಇದೇ ಬಹಳ ದೊಡ್ಡದು. ಹಂಗ ಉತ್ತಮ ಮಂಗೈತೆ ಪಾರ ಹೋಗಿ ಮನುಷ್ಯ ಒಳಗೆ ಆರಾಮ್ ಕೊಡ್ತಾನೆ. ಹಂಗ ಮನುಷ್ಯ ದೇಹ ಬಹಳ ಶ್ರೇಷ್ಠ ಅದ, ಬಹಳ ಉತ್ತಮದ ಅಂತ ಅವ್ನು ಗೊತ್ತ. ಇಲ್ಲಿ ಒಳಗೆ ಹೋಗಿ ಕೂಡ್ಬೇಕಂತ ಮಾಡ ಅವ್ನು ವಿಚಾರ ಬಿತ್ತು ಹ್ಯಾಂಗ ಹೋಗ್ಬೇಕು ಒಳಗ ಅಂತಂದ. ಹೋಗ್ತಾರ ದ್ವಾರದ ಹೋಗುದು ಗೊತ್ತಿಲ್ಲ, ಏನ್ ಅಷ್ಟು ದ್ವಾರ ಯಾವ್ದೋ ಒಂದು ದ್ವಾರದ ಹೋಗ್ಬೇಕಲ್ಲ, ಅಷ್ಟಿಲ್ಲ. ಅವ ಅಂತ ದ್ವಾರದ ಹೋಗಿ ನನ್ನ ಮಹತ್ವ ನೋಡ್ತು. ಕಣ್ಣಿಂದ ಹೋಗ್ಬೇಕಾರೆ ಕಣ್ಣು ನೋಡ್ತಾನ, ಮತ್ತೆ ಕಣ್ಣಿಗೆ ಶ್ರೇಷ್ಠ ಆಯ್ತು, ಮತ್ತೆ ನಂದೇನು ಮಹತ್ವ. ಕಿವಿ ಕಣ್ಣು ನಾಲಿಗೆ ಇವಕ್ ನಾದ ವಿಷಯ ಆದ್ಮೇಲೆ ಗ್ರಾಹ್ಯ ಆದ್ನಪ್ಪ ಅಂದ್ರೆ ನನ್ ಮಹತ್ವ ನೋಡ್ತು. ಈಗ ನಾ ಮಾಡಿದ ಇಂದ್ರಿಯಗಳಿಗೂ ಇದರಿಂದ ಯಾವ್ದು ಪ್ರವೇಶ ಮಾಡಬಾರದು. ಏನ್ ಹೆಂಗ್ ಬಂದಪ್ಪ ಅಂದ್ರೆ ಶ್ರೀಮಾನಂ ವಿದಾರಿತ್ವ, ತಲೆಯನ್ನು ಎರಡು ವಿಭಾಗ ಮಾಡಿ ಮ್ಯಾಲಿನ ಒಳಗೆ ಸೇರಿ, ಅಂದ್ರೆ ಒಂದು ಮೆತ್ತ ಜಾಗ ಇರ್ತದೆ ನೋಡಿ, ಹಿಂದಾಡ ಗಟ್ಟಿ ಆಗ್ತದೆ ಕಣ್ಣು ಹುಡುಗ, ಮತ್ತೆ ಸೀಮಾನ ಅಲ್ಲಿಂದ ಅದನ್ನ ವಿಭಾಗ ಮಾಡಿ ಸೇರಿ ಆ ಒಳಗೆ ಸೇರಿದ ಪರಮಾತ್ಮ ಸೇರಿದ, ಅಲ್ಲಿ ವಾಸ ಮಾಡ್ದ ಅಂತ ಹೇಳ. ಈಗ ಹೇಳುವ ಉದ್ದೇಶ ಏನು, ಪರಮಾತ್ಮ ನೆರ ಶರೀರದೊಳಗೆ ಸಂಪೂರ್ಣವಾಗಿ ವಾಸ ಮಾಡ್ಯಾನ. ನರಸಿ ಅವನ ಮುಖ್ಯ ವಾಸಸ್ಥಾನ ನರಶರೀರ ಹೃದಯ, ನರ ಮನುಷ್ಯನ ಹೃದಯದಲ್ಲಿ ಇದ್ದಾನ, ಮನುಷ್ಯನಲ್ಲಿದ್ದಾನವ. ಮನುಷ್ಯನೇ ಅವನ ಮುಖ್ಯ ರೂಪ. ಯಾವ ತೋಡ್ರಿ ಶಿವ ತೋಡ್ರಿ ರಾಮ್ ತೋಡ್ರಿ ಮನುಷ್ಯ ರೂಪೇ ಅವಲ್ಲ. ಹಿಂಗ್ ನಾ ಕೇಳ್ತೇನೆ, ದೇವರಿಗೆ ಮನುಷ್ಯ ರೂಪ ಹಾಕಿರ್ಬೇಕು. ಮನುಷ್ಯನೇ ಸಂಬಂಧ ಇದ್ದಿಲ್ಲಪ್ಪ ಅಂದ್ರೆ ದೇವರಂತ ಯಾರ್ಯಾರ ಭಾಷೆಯು ಅವ್ರಿಗೆ ಮನುಷ್ಯ ಹಾಕಿರ್ತಿದ್ರು, ರೂಪ ಹಾಕಿರ್ತಿತ್ತು. ಮತ್ತೊಂದು ಯಾಕಿರ್ಬಾರ್ದು, ಮತ್ತೇನು ಯಾಕಿರ್ತಿದ್ದಿಲ್ಲ, ಯಾಕಿರ್ಬಾರ್ದು ಹೇಳಿ. ಮನುಷ್ಯನ ಆಕಾರ ಯಾಕಿರ್ಬೇಕು. ಶಿವ ಅಂದ್ರೆ ಮನುಷ್ಯನ ಆಕಾರದಲ್ಲಿ, ರಾಮ ಆಗ್ಲಿ, ಕೃಷ್ಣ ಆಗ್ಲಿ, ಗಣೇಶ ಆಗ್ಲಿ, ದೇವಿ ಆಗ್ಲಿ, ಇವಾಗ ಮನುಷ್ಯ ಆಕಾರ ಯಾಕಿರ್ಬೇಕಾಯ್ತು. ಮನುಷ್ಯ ಸಂಬಂಧದಲ್ಲಿ ತಿಳ್ಕೊಡಿ, ಅವನು ಬೇರೆ ರೂಪನೇ ಇದೆ. ಹಿಂಗ್ ನಾವು ಕಲ್ಪನಾ ಹಾಕು, ಏನು ದೇವ್ರ ರೂಪದಿಂದ ಮನುಷ್ಯ ಸಂಬಂಧ ಇಲ್ಲ. ಅವನೊಂದು ಭಯಂಕರ ಏನೋ ಬೇರೆ ಇದೆ, ಮನುಷ್ಯ ಸಂಬಂಧ ಇಲ್ಲದಂತ ಒಂದು ಏನು ಬೇರೆ ದಿವ್ಯ ಅಂತ ಬೇಕಾರೆ ಎಂಥದ್ದು ಅಂತ ನಾವು ಅಂತಿದ್ವಿ ಅಂದ್ರೆ ಎಷ್ಟು ದೇವ್ರ ಅಂತೀವ್ರು ಮನುಷ್ಯನ ರೂಪದಿಂದ ಯಾಕೆ ಭಾವಿಸ್ತೀವಿ ನಾವು ಹಂಗಾರೆ. ಹಂಗ ಮನುಷ್ಯನೇ ಅವನ ಮುಖ್ಯ ರೂಪ, ಜ್ಞಾನಿಗಳ ರೂಪ ದೇವರ ಮನುಷ್ಯನೇ. ಅವ ಗುರುರೂಪದಿಂದ ಬಂದ್ರಪ್ಪ ದೇವ್ರ ಬಹಳ ಹಿಂದಿನ ಕಾಲದ ಜ್ಞಾನಿಗಳಂತ ಈಗ ದೇವರಾಗ್ಯಾರ. ಅವ್ರ ಭಕ್ತರು ಹೋಗರಿ ಬಹಳ ಇದ್ರು, ಶಿಷ್ಟರಿದ್ರು, ಭಕ್ತರಿದ್ರು, ಅವ್ರನ್ನೆಲ್ಲ ಗುಡಿ ಕಟ್ಟಿದ್ರು, ಗೊತ್ತೆಲ್ಲ ಅಭಿಷೇಕ ಮಾಡಿದ್ರು, ಎಲ್ಲ ನೋಡೋದು ನಾಮಕ್ ಶುರು ಆಯ್ತು, ಬಹಳ ಬೆಳೆದೋತು. ಇದ ಮೂರ್ ಚರಿತ್ರೆ ಮುನಿಗೆ ಹೋತು. ಅವ್ರ ಮನುಷ್ಯ ಇದ್ರು ಇಷ್ಟ ಬರ್ತ ಹೋತೇನೆ. ಅವ್ರ ಅವ್ರಪ್ಪ ದೇವ್ರು ಯಾವ್ದ ದೇವಸ್ಥಾನದ ಅನುಗುಣ ಇರ್ತಾರ, ಹಂಗಿರ್ತಾರ. ಮತ್ತೆ ಎಲ್ಲ ಪರಿವಾರ ಎಲ್ಲ ಇದೆಲ್ಲ ಯಾಕದ ಹಂಗ. ಮನುಷ್ಯ ಇದ್ರಿಲ್ಲಪ್ಪ ಅಂದ್ರೆ ಮತ್ತೆ ಹೆಂಡ್ತಿದ್ದ ಮಕ್ಳಿದ್ದ ಇವೆಲ್ಲ ಹಾಕಿದ್ದಾರೆ. ಮನುಷ್ಯ ಇದೆ ಯಾಕ್ರೆ ಅಂದ್ರೆ ಮನುಷ್ಯತ್ವನೇ ಮುಖ್ಯದ ಅಲ್ಲಿ. ಆದ್ರೆ ನಾವಿದೆ ಮನುಷ್ಯತ್ವ ಮರೆತು ದೇವತ್ವ ಅಂತ ನಾವು ಭಾವಿಸೀವಿ. ಆದ್ರೆ ಮನುಷ್ಯ ದೇವ ಮುಖ್ಯ ರೂಪ ದೇವ ಮನುಷ್ಯ ರೂಪಂದೇ ಬರ್ತಾನಪ್ಪ, ಮನುಷ್ಯ ರೂಪಂದೇ ಕಾರ್ಯ ಮಾಡ್ತಾನ, ಮನುಷ್ಯ ರೂಪಂದೇ ಉದ್ಧಾರ ಮಾಡ್ತಾನೆ ಎಲ್ಲಾರನು. ನೀವು ದೇವರು ಅವನೇ ಆಗ್ಯಾನ, ಮನುಷ್ಯ ರೂಪದಿಂದ ತಗೊಂಡೇ ದೇವರಾಗ್ಯಾನ, ಮನುಷ್ಯ ತಗೊಂಡೇ ಗುರು ಆಗ್ಯಾನ. ಅಂದ್ರೆ ದೇವರು ಮತ್ತು ಮನುಷ್ಯರು ಬೇರೆ ಬೇರೆ ಕಡಿಮೆ ಹೆಚ್ಚು ಅಂತ ಕೊಡ್ತೀವಲ್ಲ, ನಮ್ಮ ಗುಣ ಹೊರತಾಗಿ ಖರೆ ನಾವು ಹಿಂಗ್ ಭಾವಿಸೀವಿ. ಪ್ರತ್ಯಕ್ಷ ದೇವ್ ಮನುಷ್ಯರು ನೋಡಿಸ್ತಾನು ಹಾಗೆ ಇವ್ ಹಿಂಗ್ ಮನುಷ್ಯ ಹಿಂಗಿರ್ತಿದ್ದಿಲ್ಲ. ಅವ ಹೆಂಗಿದ್ದಾನಪ್ಪ ಭಯಂಕರ ಹೊಳಿತಾನವ, ಹಿಂಗ್ ತಿಳ್ಕೊಂಡಿ. ಸಾದಾ ಮನುಷ್ಯರು ಇರ್ಲಿಕ್ಕಿಲ್ಲವ. ಶಿವ ಏನಿದ್ದಾನ, ರಾಮಕೃಷ್ಣ ಇದ್ದಾರೆ, ಅವರಿಂದ ಯಾವಾಗ್ಲೂ ಅವರ ಶರೀರದಿಂದ ಕಿರಣ ಹೊರಗೆ ಬರ್ತಿತ್ತು. ಆ ಸುತ್ತ ಒಂದು ವಲಯ ಇರ್ತಿತ್ತು, ತಲೆ ಸುತ್ತ ಒಂದು ವಲಯ ಇರ್ತಿತ್ತು. ಇಂಥವ್ರು ಸರಿ
ತಲೆ ಒಂದು ಕಿರಣ ಹೋಗ್ತಿರ್ತಾವ, ಕೃಷ್ಣದಾಗ್ಲಿ ರಾಮನಾಗ್ಲಿ. ಆದ್ರೆ ಹಾಗೇನು ಹೋಗ್ತಿದ್ದೇವೆ ಅಂತ ಹಿಂಗ್ ವಿಚಾರ ಮಾಡಿ ನೋಡಿದ್ರೆ ಏನೂ ಇದ್ರಿಲ್ಲಪ್ಪ. ಸಾಮಾನ್ಯವಾಗಿ ಎಲ್ಲರಂಗೆ ಎಲ್ಲಾರಿದ್ರು, ಮನುಷ್ಯರಂಗೆ ಮನುಷ್ಯರಿದ್ರು. ಕೃಷ್ಣರು ಮನುಷ್ಯನೇ, ರಾಮ ಶಿವ ಎಲ್ಲರೂ ಮನುಷ್ಯರು ಇವರು. ಆದ್ರೆ ನಾವು ಭಾವಿಸಿ ನಮ್ 4 ಕೈ ಮಾಡಿವೆ, 4 ಕೈ ಇದ್ವಿ ನಮ್ಗೆ ವಿಚಾರ ಮಾಡ್ರಿ. 4 ಕೈ, 4 ಮಾರಿ, 5 ಮಾರಿ, 2 ಮಾರಿ, ಹಿಂಗೆ ನಾವು ಮಾಡ್ತೀವಲ್ಲ, ಎಷ್ಟು ದೇವ್ರ ತಗೊಂಡಿದ್ವಿ. ಅಂದ್ರೆ ಒಬ್ಬರಿಗೆ ವರ್ಣನ ಮಾಡೋ ರೀತಿ ಗೊತ್ತಾಗಿ ಅವಾಗ ಹತ್ತಿತ್ತು ಶಂಕ ಚಕ್ರ ಗದಾ ಕಪ್ಪಿವೆ ಅಂತ. 4 ಯಾವ ವಸ್ತು ಯಾವತ್ತಪ್ಪ ಅದು 2 ಕೈ, ಮತ್ತೆ 2 ಕೈಯಿಂದ ಅವ್ನು ಬೇರೆ ಇದ್ದು ಅಂತ ಹಿಂಗೆ 4 ಕೈ ಇತ್ತು ಅಂತ ಗೊತ್ತಾಗಿ ಈ 4 ಕೈ ಇತ್ತು ವಿಚಾರ ಮಾಡಿ. ಹನುಮಂತ ಅವನ ರಥ ಮೇಲೆ ಕೂತಿದ್ದ ಯಾವಾಗಲೂ, ಅರ್ಜುನ್ ರಥ ಮೇಲೆ ಹಿಂಗಂತ ಒಂದು ಭಾಷೆ. ಇವಾಗ ಗರುಡದ ಮೇಲೆ ಕೃಷ್ಣೆಯಿಂದ ಗರುಡ ಮೇಲೆ ಕೂತು ಅಡ್ಡಾಡ್ತಿದ್ದ ಅಂತ ಇದು ಹ್ಯಾಂಗ್ ಕಲ್ಪನಾ ಬಂತು ಅಂತ ವಿಚಾರ ಮಾಡಿದ್ವಿ. ಹಿಂದಿನ ಕಾಲಕ್ಕೆ ಪ್ರತಿಯೊಬ್ಬ ರಾಜರಿಗೆ ಅಥವಾ ದೊಡ್ಡ ಸರ್ದಾರರಿಗೆ ಒಂದೊಂದು ಧ್ವಜ ಇರ್ತಿತ್ತು. ಹಂಗ ಕೃಷ್ಣಗ ಗರುಡ ಧ್ವಜ ಇತ್ತು, ಗರುಡನ ಧ್ವಜ ಇತ್ತು. ಮತ್ತ ಅರ್ಜುನಗ ಕಪಿಧ್ವಜ ಇತ್ತು, ಮೇಲೆ ಕಪಿಧ್ವಜ, ಅವ ಗರುಡ ಧ್ವಜ. ಅಂದ್ರೆ ಗರುಡ ಧ್ವಜ, ಅವನ್ ಧ್ವಜ ಗರುಡ ಹೊರತಾಗಿ ಅವ ಏನ್ ಗರುಡ ಮೇಲೆ ಅವ ಧ್ವಜ ರಥ ಕೂಟ ಅಡ್ಡಾಡ್ತಿದ್ದವ. ಆದ್ರೂ ಜನಭಕ್ತಿ ಏನ್ ಮಾಡ್ಬಿಟ್ರು, ಗರುಡ ವಾಹನ ಮಾಡ್ಬಿಟ್ರು, ಗರುಡ ಮೇಲೆ ಕೂಟ ಅಡ್ಡಾಡ್ತಿದ್ದ ಅಂತ. ಅವನ ರಥಕ್ ಗಜ ಇದು ಗರುಡ ಇದನ್ನ ಬಿಟ್ಟು ಹಿಂಗ ವರ್ಣ ಮಾಡಿ ಹತ್ತಿದವರು ಗರುಡ ಮ್ಯಾಗ ಕೂತರ ಅಡ್ಡಾಡ್ತಿದ್ದ, ಹೋಗ್ತಿದ್ದ, ವರ್ಣ ಮಾಡ್ಬಿಟ್ರು ಅಂತ ಅರ್ಥ ಹೇಳ್ಬೇಕಾದ್ರೆ ಇವೆಲ್ಲ ಇದು ಸಾಮಾನ್ಯವಾಗಿ ಇದು ಅವನಾ ಪ್ರಧಾನವಾಗಿ ಅವ್ರಿಗೆಲ್ಲ ವರ್ಣ ಮಾಡಿ ಅದೇನಾಗಿದೆ ಹಿಂದಾಗಡೆ ಸಾಮಾನ್ಯ ಬುದ್ಧಿಯಿಂದ ಹಂಗಿತ್ತೇ ಇದ್ದು ಇವ್ರು ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಆ ಚಿತ್ರ ತೆಗಿಯೋ ಚಂದ ಚಿತ್ರ ದೊಡ್ಡ ಹಾವು ಕೂಡ್ಸಿದ್ರೇನ್ರಿ, ವಿಷ್ಣು ತೆಗಿಬೇಕಪ್ಪ ನೀವು ದೊಡ್ಡ ವಿಶೇಷ ದೊಡ್ಡ ಚಂದ ಹಾವು ಎಳಿ ತಗೊಂಡು ಕೂಡ್ತೀನಿ, ನಾವು ತೆಗಿಲಿಕ್ಕೆ ಬಂದಿಲ್ಲ. ಅದ್ರ ಮೇಲೆ ನೀವು ಮಾಡ್ಕೊಳ್ಳಿ. ಎಲ್ಲಿ ಅಂದ್ರೆ ಸಮುದ್ರದಾಗ ಹಾವಿನ ಮೇಲೆ ಎಷ್ಟೊತ್ತು ಮಲ್ಕೊಂಡಿರ್ಬೇಕು ವಿಚಾರ ಮಾಡಿ. ಅವ ಏನು ವಿಚಾರ ಮಾಡಿ ಎಷ್ಟು ಯಾವಾಗ ಪ್ರಯಾಣ ಮಾಡ್ತಿರ್ಬೇಕು, ಅಡ್ಡಾಡ್ತಿರ್ಬೇಕು, ಎಲ್ಲಿ ಅವಾಗ ಏನ್ ಮಾಡ್ತಿರ್ಬೇಕು. ಈ ಕಲ್ಪನೆಗೆ ಅದು ಗೊತ್ತಾಗ್ತಿಲ್ಲ ಹೇಳಿ ನೋಡಿ. ಅದು ವರ್ಣ ಮಾಡಿ ಶೀರ್ಷ ಐತಿ, ಗರುಡ ವಾಹನ ಐತಿ ಅಂತ ವರ್ಣ ಮಾಡಿಪ್ಪ ಅಂದ್ರೆ ಅದು ಚಂದ ಕೇಳ್ಬೇಕು. ನಮ್ಮೆ ಅವನ ಪ್ರಧಾನ ಹೊರತಾಗಿ ಮನಸ್ಸು ಏಕಾಗ್ರ ಮಾಡಿಕೊಂಡು ಸಾಧನೆ ಅಷ್ಟೇ ಹೊರತಾಗಿ ನಾವ್ ಯಾವ ಸಿದ್ಧಾಂತ ಮಾಡ್ತೀವಿ, ದೇವ್ರು ಹಿಂಗಿದ್ದಾನಪ್ಪ, ಗರುಡ ವಾಹನ ಇದ್ದಾನೆ, ನೀವು ಶೀರ್ಷ ಇದ್ದಾನೆ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಹೆಂಗಿದ್ದಾನಪ್ಪ, ಯಾರಿದ್ದಾನೆ ದೇವ್ರು, ಯಾರಪ್ಪ ಅಂದ್ರೆ ಮನುಷ್ಯರಲ್ಲಿ ಎಲ್ಲಾ ಪ್ರಾಣಿ ಮಾತಾಡ್ತಾನೆ, ಮುಖ್ಯ ಮನುಷ್ಯರಿದ್ದಾನೆ, ಎಲ್ಲರಲ್ಲಿ ಒಂದು ಹೃದಯದಲ್ಲಿ ಆತ್ಮರೂಪದ ವಾಸ ಮಾಡ್ಯಾನ, ಅದೇ ದೇವ್ರ ಸ್ವರೂಪ ಅಂತ ನಾವು ಸಿದ್ಧಾಂತ ಮಾಡ್ಬೇಕು. ಹಾಗೆ ಹೊರಗಿನ ಮೇಲಿಂದ ಯಾವ ಮಾಡಿ ಸದಾಗಿ ಸದ್ಗುರು ಶರಣರು ಸದ್ಗುರು ಅಂತಲ್ಲಿದ್ದಾರೆ, ಶಂಕರಾಚಾರ್ಯ ಶರಣು ಉದ್ಧಾರ ಆಗ್ತದೆ ಅಂತ ಈಶೆಯನ್ನು ಹವ ಮಾಡಿ ಈಶ್ ಕೃಪಾ ತಿಳ್ಕೊ. ಹರಿಕೃಪಾ ತಪಜಾನಿಯೇ ಜಬದೇ ಮಾನವ ಸಿರಿ, ಗುರುಕೃಪಾ ತಪಜಾನಿಯೇ ಜಬ ಉತಾರೆ ಗೋಪಾಲ. ಈಶ್ ಕೃಪಾ ಏನಪ್ಪಾ, ನಮ್ಮ ಶರೀರ ತಂದದ, ದೇಹಕ್ಕೆ ತಂದದ, ನಮ್ಮಲ್ಲಿ ಇಚ್ಛಾ ಉತ್ಪನ್ನ ಆಗಿದೆ, ಆ ಜ್ಞಾನ ಹೇಳುವಂತ ಗುರು ಭೇಟಿಯಾಗಿಲ್ಲ. ಇದೆಲ್ಲ ಇಷ್ಟೇ ಈಶ್ಕೃಪ ಆಗುದಿಲ್ಲ. ಇದು ಮಾತ್ರ ಗುರುಗಳು ಭೇಟಿ ಆದ್ರೆ ಮತ್ತೆ ಈಶ್ಕೃಪ ಮಾಡಿ ಮತ್ತೆ ಗುರುಗಳು ಭೇಟಿ ಮಾಡ್ತಂಗ ಈ ಜ್ಞಾನಿಗಳ ಬೇಡ ಮತ್ತು ಅದು ಅಷ್ಟೇ ಆಗುವಂತ. ಶರೀರ ಬಂದ ಶರೀರ ಬಂದು ಹೋಗಿದೆ, ಸುಳಿದಾಗಿದೆ ನಮ್ ತಿಳ್ಕೊ. ಮುಮುಕ್ಷತ್ವ ಏನು ಅದು ಈಶ್ಕೃಪೆಯಿಂದ ಬರ್ತದೆ, ಕೊಡುವುದಿಲ್ಲ. ಅವೆರಡು ಬಂದ್ಮೇಲೆ ಗುರುಗಳು ಭೇಟಿ ಆಗೋದು ಅದನ್ನ ಈಶ್ಕೃಪನೆ. ಇದೇ ಈಶ್ಕೃಪ ಹೊರತಾಗಿ ಬೇರೆ ಅದಕ್ಕೆ ಅಂತಾರೆ ಹರಿಕೃಪಾ ತಪಜಾನಿಯೇ ಜಬದೇ ಮಾನವ ಶರೀರ ಬಂದದ ಅದು ಹರಿಕೃಪಾ ಅಂತ. ಗುರುಕೃಪಾ ತಪಜಾನಿಯೇ ಜಬ ಉತಾರೇ ಭವಪಾರ್. ಗುರುಕೃಪಾ ಅಂತ ಯಾವಾಗ ನೀವು ಭವನ್ ದಾಟ್ತೀರಿ, ಉದ್ಧಾರ ಆಗ್ತೀರಿ, ಅವಾಗ ಗುರುಕೃಪಾ ಅಂತ ಕೊಟ್ಟಿರ್ತಾರೆ. ಗುರುಕೃಪಾ ಅಂತ ಯಾವ್ದು ನನಗಂತೂ ಹರಿಕೃಪಾ ಯಾವ್ದು
ಯಾವ್ದು ಶ್ರೇಷ್ಠ ಆದಂಗ ಅಥವಾ ಯಾವ್ದು ಮುಖ್ಯವಾಗಿ ಮಾಡಿಬೇಕಂತ ಅಂತ ಆ ಇಚ್ಛೆಯಿಂದ ರವಿದತ್ತ ಶರಣಾದ ಅಧಿಕಾರಿ ಇದ್ದ ಇದೇ ಅಧಿಕಾರಿ ಶರಣ ಬಂದ ಅಧಿಕಾರಿ ಇದ್ದಂಗೆ ಆತ ಸಂಸಾರದ ಇದು ದುಃಖದ ಬ್ಯಾಡ ನಮ್ಗ ವೈರಾಗ್ಯ ಇಂಥ ಶ್ರೇಷ್ಠವಾದಂತ ಸುಖ ವಿಚಾರ ಮಾಡಿದ್ವಿ ಸುಖ ಅದ ಬೇಕು ಅಂತ ಅನ್ನೋದು ಏನದಲ್ಲ ವಿವೇಕ ಮತ್ತ ಮೋಕ್ಷ ಬೇಕು ತೀವ್ರವಾಗಿ ಬಹಳ ಅದನ್ನ ಪಡೆದ ತೀವ್ರ ಇಚ್ಛೆ ನಮಗೆ ಉದಯ ಆದ್ರೆ ಅದಕ್ಕೆ ಅಂತಾರೆ ಮೋಕ್ಷ ಅಂತ ಇಂಥದ್ದು ಸುಖ ಅದಪ್ಪ ಅಂತ ಖಾತ್ರಿ ಆಗೋದು ವಿವೇಕ ಅಂತ ಇದು ಬಹಳ ಮಂದಿಗೆ ಯಾವ್ದು ಅನ್ಸುತ್ತ ಏನ್ ಸಾಮಾನ್ಯ ಇದು ದುಃಖದ ಈ ದುಃಖ ಎಲ್ಲಾ ಇಲ್ದಂಗಾಗಿ ಒಂದು ದುಃಖ ರಹಿತವಾದ ಅಂತ ಒಂದು ಹೆಚ್ಚಿನ ಒಂದು ಆನಂದ ಸ್ಥಿತಿ ಅದ ಅಥವಾ ನಮಗ್ ಪಡೆಯೋ ಶಕ್ಯ ಅದ ಇಷ್ಟ ಯಾರು ನಮಗೆ ಸಿಕ್ಕಿರ್ತಾರ ನಮ್ಮಂತವ್ರಿಗೆ ಸುಖ ಸಾಧ್ಯ ಇಲ್ಲ ಅಂತ ಮುಂದೆ ಅಷ್ಟೇ ಏನು ನೀವಂತ ಸುಮ್ಮನೆ ಬರೀ ತರ್ಕದ ಹೊರತಾ ಇದ್ರು ಖರೆ ಹಂಗಿಲ್ಲೇ ಇಲ್ಲ ಅಂತ ಇಷ್ಟೊಂದು ಸಾಧಿಸ್ತಾರೆ ಇದ್ರು ಕೆಲವೊಂದು ಅಂತ ಇದ್ರೆ ಇರ್ಬೇಕು ಖರೆ ನಮಗ್ ಸಾಧ್ಯ ಇಲ್ಲ ಅಂತ ಮೋಕ್ಷ ಇದು ಎಲ್ಲ ಏನ್ ಇದೆಲ್ಲ ಖಾತ್ರಿ ಅದು ಅದ ನನಗೆ ಬೇಕಾಗಿದೆ ತೀವ್ರವಾಗಿ ಈಗಿಂದ ಬೇಕು ಅದು ಕೊಡೋರು ಇದ್ದಾರೆ ಇವರು ಅದಕ್ಕೆ ಕೊಡ್ರಿ ಅಂತ ಇಷ್ಟೆಲ್ಲ ಬಿಡ್ಕೊಳಕತ್ತಾನೆ ಆಮೇಲೆ ಇವೆಲ್ಲ ಲಕ್ಷಣಗಳಲ್ಲಿ ಯಾವ ಅಂತ ಟ್ರೈ ಮಾಡ್ಕೊಂಡು ಅಧಿಕಾರಿ ಅದಕ್ಕೆ ಎರಡನೇ ಅಧಿಕಾರಿ ಅವ್ರು ನೋಡುವುದು ವಿದ್ಯಾ ಕಲ್ಪ ಸಂಸ್ಕೃತಾಭ್ಯಾಸ ಜಾತಿ ಯಾವ ಸಂಬಂಧ ಇಲ್ಲ ಜ್ಞಾನಕ್ಕೇನದ ಇವೆಲ್ಲ ಇದ್ದಿಲ್ಲ ಏನು ಇದ್ದಂಗೆ ಅವು ಯಾವ ಇಲ್ಲ ಇದು ಇತ್ತಪ್ಪ ಎಲ್ಲ ಇದ್ದಂಗೆ ಈ ನೀವು ಅಧಿಕಾರ ಲಕ್ಷ ಹೇಳ್ಯಾರ ಇದ್ರ ಬಗ್ಗೆ ತೀವ್ರ ಇಷ್ಟ ಅದಕ್ಕಾಗಿ ಜಾಗದ ಸಿದ್ಧತ ಏನು ಕಷ್ಟ ಬರ್ಲಿ ಅಥವಾ ಏನ್ ಬೇಕಾದಾಗ ನಾವು ಇಚ್ಛಾ ಮತ್ತು ಇಷ್ಟರಿಂದ ಒಬ್ಬರನ್ನ ಅದನ್ನ ಅನುಸರಿಸ್ಲಿಕ್ಕೆ ತಯಾರಾದಪ್ಪ ಅಂದ್ರೆ ಅವನೇ ಅಧಿಕಾರಿ ಅಂತ ಹೇಳಿ ಅನ್ಯ ಯಾವುದು ಹೇಳಿಲ್ಲ ಭಾಷಾ ಜಾತಿ ವರ್ಣ ಆಶ್ರಮ ಅಥವಾ ವಿದ್ಯೆ ಸಂಸ್ಕೃತ ವಿದ್ಯೆ ಯಾವನು ಹೇಳಿಲ್ಲ ಯಾವ ಬೇಕು ಅಂತ ಯಾರು ಅಂತಿದ್ರೆ ಅವಶ್ಯ ಇಲ್ಲ ಅಂತ ಇದರಿಂದ ಸಿದ್ಧ ಇದು ಇಷ್ಟಿತ್ತಪ್ಪ ಅಂದ್ರೆ ಅಧಿಕಾರದ ಹೇಳಿ ನೋಡ್ಬೇಕಾರೆ ವಿವೇಕ ವೈರಾಗಿ ಇವೇ ಹೇಳ್ಯಾರ ಹೊರತಾಗಿ ಯಾವ್ದಾರು ಒಂದು ಹೇಳ್ಬೇಕಾಗ್ತದೆ ಅವಶ್ಯ ಇತ್ತಪ್ಪ ಅಂತ ಹೇಳ್ತಿರ ಅವ್ರು ಇಂಥ ಮಹತ್ವದ ಏನದ ಮಹತ್ವದಂತಹ ವೇದಾಂತಕ್ಕ ಅಧಿಕಾರಿ ಹೇಳುವಂತಹ ಮಹತ್ವದ ವಿಷಯ ಬಂದಾಗ ಬರೋಬ್ಬರೇ ಹೇಳ್ಯಾರಲ್ಲ ಅವ್ರು ಹಿಂಗ ಸ್ವಲ್ಪ ಏನ್ರಿ ಬಿಟ್ಟು ಸ್ವಲ್ಪ ಏನ್ ಹಂಗ ಮಾಡಿ ಹೇಳ್ಬೋದು ಸರಿಯಾಗಿ ಹೇಳ್ತಾರ ಸರಿಯಾಗಿ ಎಷ್ಟು ಏನ್ ಲಕ್ಷಣ ಗುಣಗಳವ ಈ ಗುಣಗಳು ಇದ್ದವನೇ ಅಧಿಕಾರಿಯಪ್ಪ ಹೊರತಾಗಿ ಬೇಕಾದಲ್ಲಿ ಇಲ್ಲ ವಯಸ್ಸಾಣದಿರ್ಲಿ ದೊಡ್ಡದಿರ್ಲಿ ಮುದುಕಿರ್ಲಿ ಹುಡುಗಿರ್ಲಿ ಹುಡುಗ ಹುಡುಗಿದಪ್ಪ ನೀ ಇಷ್ಟು ಸಣ್ಣ ವಯಸ್ಸಿನ ಇಲ್ಲ ಇಲ್ಲ ಅವನು ಜ್ಞಾನ ಹೇಳೋದಿಲ್ಲ ಇಷ್ಟು ಅಧಿಕಾರ ಅಂದ್ರೆ ಇಷ್ಟು ತರದವನಲ್ಲೇ ಆತುರತಾ ಬಗ್ಗೆ ಯಾವಾಗ ಅದನ್ನ ಮಾಡ್ಬೇಕು ಅಂತ ಉತ್ಸಾಹ ಅದನ್ನ ಸಿದ್ಧತಾ ಎಲ್ಲ ಇಷ್ಟು ಇತ್ತಪ್ಪ ಆದ್ರೆ ವಯಸ್ಸು ನೋಡಂಗಿಲ್ಲ ಯಾವ್ದ ಅನ್ಯ ಯಾವ್ದ್ರದ್ದು ಇದು ಕಾರಣ ಇಲ್ಲ ಅಂತ ನಾವು ಎಷ್ಟು ಮಂದಿ ಅಧಿಕಾರದ ಒಂದು ಹಿಡ್ಕೊಂಡೆ ಬಹಳ ಮಂದಿ ಏನ್ ಮಾಡ್ತಾ ಇದ್ರು ನಮ್ಮ ಅಧಿಕಾರಿ ಇಲ್ಲ ಅಂತ ಕೂತಾರೆ ಅಧಿಕಾರಿ ಇಲ್ಲ ಯಾಕಪ್ಪ ನಾವೇನು ಎಷ್ಟು ಕರ್ಮಗಳು ಮಾಡಿಲ್ಲ ನಾವು ಅಧಿಕಾರಿ ಇಲ್ಲ ಅವ್ ಕಡಿಮೆ ಜಾತಿ ಹೋದ್ರೆ ಅದು ಅಧಿಕಾರಿ ಇಲ್ಲ ನಮ್ಗೆ ಸಂಸ್ಕೃತ ವಿದ್ಯೆ ಇಲ್ಲ ಅಧಿಕಾರಿ ಇಲ್ಲ ಈಗ ಅಧಿಕಾರಿ ಇಲ್ಲ ಅಂತ ತಿಳ್ಕೊತಾರೆ ನಾವು ಅಧಿಕಾರಿ ಇದ್ದವರು ಕೂಡ ಇಲ್ಲ ತಿಳ್ಕೊತಾರೆ ಹಂಗ ನಮ್ದು ಬಯಸಪ್ಪ ಅಂತ ನಮ್ಗೆ ಹಾಲಿತ ಮಾಡ್ಕೊಂಡಾಗ ನೌಕರಿ ಇತ್ತಪ್ಪ ಬಿ ಎ ಪಾಸ್ ಆದ್ನಪ್ಪ ನೌಕರಿ ಸಿಕ್ತಂತ ಬಿ ಪಾಸ್ ಆಗಿದ್ದಾನೆ ಖರೆ ಆದ್ರೆ ಅವಾಗ ಏನಿದೆ ಅದು ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅದು ಪ್ರಸಿದ್ಧ ಆದ ಅವ್ನು ಗೊತ್ತಿಲ್ಲ ನನಗೆ ಅಂತ ನಮ್ಗೇನ್ ಸಿಕ್ಕಿತ್ರಿ ಬಿ ಎ ಪಾಸ್ ಆಗ್ಯಪ್ಪ ನೀನು ಹೋಗ್ಲಿ ಹಂಗು ಹಂಗೆ ಇವೇ ಲಕ್ಷಣ ಇದ್ದ ಮೇಲೆ ಇಷ್ಟೇಕೆ ಸಾಕು ಈ ಅಧಿಕಾರ ನಮ್ಮ ಅಧಿಕಾರಿ ಇಲ್ಲ ಅಂತ ಬಹಳ ಮಂದಿ ತಿಳ್ಕೊಂಡ್ರೆ ತಪ್ಪು ಅದು ಈ ಲಕ್ಷಣ ಇದ್ದಿದ್ದಿಲ್ಲ ಮತ್ತೆ ಅಧಿಕಾರಿ ತಿಳ್ಕೋಬೇಕು ಇದು ಮತ್ತೆ ಇದು ಅದು ಅಷ್ಟೇ ಖರೆ ಇಷ್ಟು ಹೇಳ ಅಧಿಕಾರ ಮತ್ತೆ ಬೇಕೇ ಬೇಕು ಇದು ಅಷ್ಟೇ ಖರೆ ಸಿದ್ಧಾಂತ ವೈರಾಗ್ಯ ವಿವೇಕ ಇತ್ತಿಲ್ಲಪ್ಪ ಅಂದ್ರೆ ಜ್ಞಾನ ಬರೋದಿಲ್ಲ ಅದು ಕರೆ ವೈರಾಗ್ಯ ವಿವೇಕ
ವೈರಾಗಿ ವಿವೇಕ ಇದ್ದು ಅಲ್ಲಿ ಯಾವುದು ಇವನು ಮತ್ತೆ ಇದ್ದಿಲ್ಲಪ್ಪ ಅಂದ್ರೆ ಏನು ಅಡ್ಡಿ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ ಅಧಿಕಾರಿನು ಇವ ಇದ್ದಾನ ಅಂತ. ಎಲ್ಲಿ ಬರ್ತಾರೆ ಬಾ ನಾಭಿ ಅಂದ್ರೆ ಬೇಡ ಅಂತ ಅವ್ರು ಹೇಳಿ ಆಶೀರ್ವಾದನ ಕೊಟ್ಟು ಶಿಷ್ಯನ ಗ್ರಹಣ ಮಾಡಿ ಏನ್ ಮುಖ್ಯ ವಿಷಯ ಹೇಳಿದಪ್ಪ ಅವರು ವೇದಾಂತ ವಿಷಯ ಮುಖ್ಯ ಏನೇ ಹೇಳ್ತಾರ ಏನ್ ಬೋಧ ಮಾಡಿದ್ರು ಆ ವಿಷಯ ಯಾವುದು ಅಂತ ಮೊದಲಿಗೆ ಗ್ರಂಥಕಾರರು ಹೇಳ್ತಾರೆ ಜೀವ ಬ್ರಹ್ಮ ಐಕ್ಯ ಅಂತ ಜೀವನೇ ಬ್ರಹ್ಮ ಏಕತಾ ಐಕ್ಯ ಒಂದೇ ಅದೇ ಒಂದೇ ವಸ್ತು ಎರಡಾಗಿ ಜೀವನೇ ಬ್ರಹ್ಮ ಅಂತಿಲ್ಲ ಈ ವೇದಾಂತ ಹೇಳ್ತಾನಪ್ಪ ಇದರಲ್ಲಿ ಕಲ್ಯಾಣದ ಸಿದ್ಧಾಂತದಲ್ಲಿ ಕಿಂಚಿತ್ ಏನದ ನಾ ಸಣ್ಣ ಅಲ್ಪಿದ್ದೀನಿ ಅಂತ ಬಿಡಿಸು ಇದು ಒಂದೇ ಬಿಡಿಸು ಉಳಿಪಿರ ಅಲ್ಪತ್ತು ಕಾಯಿ ಬಿಡ್ತಾವ ನೀ ಜೀವಿದ್ದೀರಿ ನೀ ಅಲ್ಪನೇ ಇದ್ದೀರಿ ಎಲ್ಲಿ ಹೋದ್ರು ಅಲ್ಪತ್ತು ತಗೊಂಡೇ ಹೋಗ್ತಿದ್ವಿ ನಿನಗಾದ್ರೂ ಎಲ್ಲಿ ಬೇಕಾದಷ್ಟು ಮೋಕ್ಷದಲ್ಲೂ ಕೂಡ ನಿನಗೆ ಏನಾದ್ರು ಕಡಿಮೆ ಇದ್ರೆ ಹೆಚ್ಚು ಇದ್ರೊಳಗೆ ನೀ ಇರ್ತೀವಿ ಕಡಿಮೆ ಮೋಕ್ಷ ಸಿಗ್ಬೋದು ಹೆಚ್ಚಿನ ಮೋಕ್ಷ ಸಿಗ್ಬೋದು ಅಂತ ಹಿಂಗ ಮೋಕ್ಷ ಅಂತದ್ದು ಕಡಿಮೆ ಹೆಚ್ಚಿನ ಮೋಕ್ಷ ಇದ್ದಾವ ಅಂತಂದ್ರೆ ಆ ಮೋಕ್ಷ ಶಬ್ದಕ್ಕೆ ಅರ್ಥ ಹೇಳಿ ನೋಡಿ ಮೋಕ್ಷದೇ ಪರಿಪೂರ್ತಿ ಅಂತ ಯಾವಾಗ ಅಂತೀವಿ ನಾವು ಆ ಕಡಿಮೆ ಪರಿಪೂರ್ಣಸ್ತಿ ಹೆಚ್ಚಿನ ಪರಿಪೂರ್ಣಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲದೆ ಮೋಕ್ಷದ ಅರ್ಥ ಲೋಪ ಆಗಿತ್ತು ಅದು ಕಡಿಮೆ ಮೋಕ್ಷ ಇದ್ರೆ ಮೋಕ್ಷ ಸಿಗುದಿಲ್ಲ ಅಂತ ಹೇಳ್ದಂಗೆ ಏನ್ ಮಾಡ್ತೀವಿ ಕಿಂಚಿತ್ತ ಕಾಯಿಮಿಟ್ಟು ಮೋಕ್ಷ ಯಾವ ಹೇಳ್ತಾವ ಹುಟ್ಟಿ ಎಲ್ಲ ಧರ್ಮ ಹಂಗೆ ಹೇಳ್ತ ಏನ್ ಹೇಳ್ತದ ಅಲ್ಲಿಪ್ಪ ವೈಕುಂಠ ಹೋಗುವಾಗ ಅಲ್ಲಿ ಹೋಗುದು ಮೋಕ್ಷ ಅಂದ್ರೆ ಅಲ್ಲಿ ಒಂದ್ ಜಾಗದಾಗ ಇರುವುದು ಸಮೀಪದಲ್ಲಿ ಇರುವುದು ಹೆಚ್ಚಿನ ಬಹಳ ಸಮೀಪದಲ್ಲಿ ಇರ್ಬೋದು ಅವ್ರು ಹೆಚ್ಚಿನ ಭಕ್ತರಿದ್ದಾರೆ ನೀ ಕಡಿಮೆ ಭಕ್ತ ಪ್ರಯತ್ನ ನಿನ್ನ ಅಧಿಕಾರ ಪ್ರಕಾರ ಅಷ್ಟೇ ಮೋಕ್ಷ ಸಿಗ್ತದೆ ಅಲ್ಲೇ ಇರೋದು ನೀನು ಹಿಂಗೆಲ್ಲ ಅವ್ರು ಹೇಳಿ ಹೇಳ್ತಿರಂತೆ ಕಡಿಮೆ ಸ್ಥಿತಿನೂ ಅಲ್ಲಿ ಮತ್ತೆ ಕಡಿಮೆ ಅಂತ ಈ ಭಾವನೆ ಉಳಿತಂದ್ರೆ ಕಿಂಚಿತ್ತ ಭಾವನಾ ಉಳಿತು ಬರ ಮೋಕ್ಷ ಹೆಂಗ ಎಲ್ಲಾ ದುಃಖ ಸಂಪೂರ್ಣ ನಾಶ ಈ ಪರಿಪೂರ್ಣ ದುಃಖ ಸುಖರೂಪೇ ಆಗ್ಬೇಕಾತಂದ್ರೆ ಈ ದುಃಖ ಉಳಿತಲ್ಲ ನನಗಿಂತ ಅವ್ರು ಹೆಚ್ಚಿದ್ದಾರಪ್ಪ ನನ್ ಸಿಗ್ಲಿಲ್ಲ ನಾ ಕಡಿಮೆ ಆಗಿದ್ದೀನಿ ಅಂದ್ರೆ ಅದು ದುಃಖ ಆತೇ ಅದು ಕಡಿಮೆ ಅವನೇ ದುಃಖದ ಕಡಿಮೆ ಉಳಿತು ಬಂದು ದುಃಖ ಹೇಳ್ತೀರಿ ಉಳಿತಂತ ಹೇಳ್ದಂಗ ಮತ್ತೆ ಆನಂದ ಸಿಗ್ತದೆ ಹೇಳ್ತೀರಿ ನೀವ್ ಹೇಳ್ತೀರಿ ಕಡಿಮೆ ಹೋಗುದು ಆನಂದ ಸಿಗ್ತದೆ ನೀವ್ ಹೇಳ್ತೀರಿ ಅದಲ್ಲ ಅಲ್ಲಿ ಹೋದ್ರು ಕಡಿಮೆ ಹೋಗುದು ಆನಂದ ಸಿಗ್ತದೆ ಹೇಳ್ತಾರಲ್ಲ ಕಡಿಮೆ ಅನ್ನೋದೇ ದುಃಖದ ಆ ದುಃಖ ಇದ್ದು ಆನಂದ ಸಿಗ್ತದೆ ಹೇಳಿರ್ತಾರೆ ಹಿಂಗೆ ಅನ್ನಂಗತ್ತಲ್ಲ ನೀವ್ ಹೋಗಿದ್ರೆ ಯಾಕಂದ್ರೆ ಕಡಿಮೆ ಇದ್ದವ ಮನಸ್ಸು ಸ್ವಾಭಾವಿಕ ಅದ ಅವಾಗ ಹೆಚ್ಚದಪ್ಪ ನಮ್ ಕಡಿಮೆ ಇಲ್ಲಪ್ಪ ನಾ ಕಡಿಮೆ ಇದ್ದೀನಿ ನನ್ನ ದುಃಖಿ ಇದ್ದೀನಿ ನನ್ನ ದುಃಖ ಸ್ವಾಭಾವಿಕ ಇದು ಕರ್ತವ್ಯ ಏನಿದೆ ಅಲ್ಲಿ ಕಡಿಮೆ ಇದ್ದೇವ ದುಃಖದ ಹೆಚ್ಚಿನ ಅವ್ರ ವಿಷಯಕ್ಕೆ ಮಾಡಿದ್ರೆ ಮಾಡವನೇ ಅದನ್ನ ಬೇಕಂತ ಪ್ರಯತ್ನ ಮಾಡವನೇ ಮಾಡೋದು ಸ್ವಾಭಾವಿಕ ಇರ್ಬೋದು ಮನುಷ್ಯಂದು ಅಲ್ಲಿ ಹೋಗಿ ಈ ಧರ್ಮ ಇಲ್ಲಂಗ ಆಗ್ತಪ್ಪ ಅಂತ ಯಾವಾಗ ಏನಾದಾರ ಒಂದು ಸ್ವಭಾವ ಜೀವನ ಸ್ವಭಾವ ಹಂಗೆ ಉಳಿತು ಇಲ್ಲದ ಹಂಗೆ ಅಲ್ಲದ ಹಂಗೆ ಹೋಗುದು ಅದಕ್ಕೆ ಚಿತ್ತ ಇಟ್ಟು ಮೋಕ್ಷ ಕೊಡ್ತೀವಿ ಅಂತ ಏನ್ ಹೇಳ್ತಾವೆ ಅವು ನಿಜವಾದ ಮೋಕ್ಷ ಅಲ್ಲ ಮತ್ತೆ ಎಲ್ಲ ಧರ್ಮ ಅಂತ ಹಂಗೆ ಚಿತ್ತ ಇಟ್ಟು ಹೇಳ್ತಾವ ನೀ ಅಲ್ಪಿದ್ದೀಯಪ್ಪ ನೀ ಸೇವಕಿದ್ದೀವಿ ಅವ ಸೇವೆ ಇದ್ದಾನೆ ಮಹಾ ದೊಡ್ಡ ಇದ್ದಾನೆ ನೀ ಎಷ್ಟಿದ್ದೀಯಪ್ಪ ಬಹಳ ಸಣ್ಣ ಅಬ್ಜಾವಧಿ ಪಟ್ಟು ಕಡಿಮೆ ಇದ್ದೀನಿ ಅವನಿಂದ ಅಗಣಿತ ಗುಣ ಸಂಪನ್ನ ಪರಿಪೂರ್ಣವ ನೀ ಎಲ್ಲಿ ಅಲ್ಪ ಗುಣ ಕೂತು ನೀನ್ ಏನ್ ಸೂರ್ಯದ ಅವನ ದೃಷ್ಟಿಯಿಂದ ಒಂದು ಸೂರ್ಯನೊಂದು ಹೊನ್ನೆ ಹುಳ ಇದ್ದಂಗೆ ಅಂತ ಹಂಗ ನೀ ಇದ್ದೀವಿ ಈ ಹೊನ್ನೆ ಹುಳ ಎಲ್ಲರೂ ಹೊನ್ನೆ ಹುಳ ಉಳಿತಪ್ಪ ಅಂದ್ರೆ ಅದು ಅದ್ರದ್ದು ಮಹತ್ವ ಏನು ಬೆಳೆದು ಹೇಳ್ರಿ ಅಲ್ಲಿ ಅದು ಸೂರ್ಯ ಯಾವ ಬೇಗ ಮತ್ತೊಂದು ಹೋದ್ ಆ ಹೊನ್ನೆ ಹುಳ ಅದು ಅದಕ್ಕೆ ಬದಲಿ ಆಗುದಿಲ್ಲ ಇದಕ್ಕಿದ್ದಂಗೆ ಉಳಿದು ಅಷ್ಟೇ ಏನು ಚಮಕಾಸ್ತದೆ ಅಷ್ಟು ಸುಖ ಅಷ್ಟೇ ಸಿಗುದಿಲ್ಲ ಏನು ಹೋಗುದು ಹೇಳ್ದಂಗ ಹಾಲಕ್ಕೆ ಹೋದ್ರು ನೀನು ಸುಖ ಸಿಗುದು ಅಷ್ಟೇ ಮತ್ತೊಂದಕ್ಕೆ ಹೋದ್ರು ಸುಖ ಸಿಗುದು ಅಷ್ಟೇ ಮೋಕ್ಷ ಹೆಂಗಿರ್ಬೇಕು ಅಂತ ಹಾಕಿ ಮೋಕ್ಷದ ಪರಿಪೂರ್ಣ ಸುಖ ಅದಕ್ಕಿಂತ ಹೆಚ್ಚಿನ ಸುಖ ಮತ್ತೆ ಇರಬಾರ್ದು ಅಂತ ನಾ ಹೇಳ ಅದ್ರ ವ್ಯಾಖ್ಯಾ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನ ಸುಖ ಅವ ಅಂತ ಅದು ಮೋಕ್ಷ ಆಗ್ಲಿಲ್ಲ ಅಂದ್ರೆ ಎರಡನೇ ಯಾವ ಮೋಕ್ಷ ಸಾಧ್ಯ ಇಲ್ಲ ಕೊಡುದಿಲ್ಲ ಎರಡನೇ ಸಿದ್ಧಾಂತಗಳ ತತ್ವಗಳೇ ಅದಕ್ಕೆ ಹೇಳ್ತಾರೆ
ಈ ವೇದಾಂತ ಹೇಳಿದ್ರೆ ಅಧ್ಯಾತ್ಮ ಅಂತ, ಅದ್ವೈತ ವೇದಾಂತ ಅಥವಾ ಅಧ್ಯಾತ್ಮ. ಈ ಅಧ್ಯಾತ್ಮ ಏನ್ ನಿನ್ನ ಅಲ್ಪತ್ವ ಕಳೆದು ಮಹತ್ವ, ನೀನೇ ಮಹತ್ವ ಇದ್ದಿದೆ ಅಂತ ಹೇಳ್ತಾ ನಿನ್ನನ್ನೇ ಒಂದು ದೊಡ್ಡ ಸ್ಥಿತಿ ಹೋಯ್ತಾವ. ಜೀವನ ಒಯ್ದು ಅಲ್ಪನೊಯ್ದು ಪರಿಪೂರ್ಣ ಯಾವ್ದು ಮಾಡ್ತದೆ, ವಿಧಾನವನ್ನು ಪರಿಪೂರ್ಣ ಸುಖರೂಪ ಯಾವ್ದು ಮಾಡ್ತದೆ ಅಂತ ಯಾವ ವೇದಾಂತ, ದ್ವೈತ ವೇದಾಂತ, ಅಧ್ಯಾತ್ಮ. ಇದು ಮಾತ್ರ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯದಪ್ಪ. ಇದಂತ ಯಾವ ಮತಗಳು ಮೋಕ್ಷ ಕೊಡ್ಲಾರು ಅಂತ ಪ್ರಶ್ನೆ ಹೇಳ್ತಾರೆ. ಮತ್ತು ಯೋಗ್ಯರು ಉಪದೇಶ ವಾಕ್ಯ ತತ್ವಪತಿ ಏನಪ್ಪ ನೀವೇನ್ ಹೇಳ್ತೀರಿ ಜೀವ ಬ್ರಹ್ಮಕ್ಕೆ? ಇದು ನೀವು ಕಲ್ಪನಾ ಹೇಳ್ತೀರಿ ನೀವು ಅಂತ ಹಿಂಗೆಷ್ಟು ಮನುಷ್ಯ ಅಂತ ಅಂತ ಇದು ಏನ್ರಿ? ಇಲ್ಲಪ್ಪ, ವೇದವಾಗಿ ಹೇಳಿದ 4 ವೇದಗಳು ಇದನ್ನ ಹೇಳ್ತಾವ. ಇವೊಂದು ವೇದ ಏನದ, 4 ವೇದಗಳು, ಒಂದೊಂದು ವೇದಕ್ಕೆ ಒಂದೊಂದು ಮಹಾವಾಕ್ಯ ಅಂತ. ಮಹಾವಾಕ್ಯದ ಮುಖ್ಯ ಅರ್ಥ ಏನಿರ್ತದೆ ಅದನ್ನು ಒಂದೇ ವಾಕ್ಯದ ಹೇಳಿದ್ರಪ್ಪ ಅಂತಾರೆ, ಅದು ಮಹಾವಾಕ್ಯ. ಒಂದೊಂದು ವೇದ ಮಹಾವಾಕ್ಯ ಏನವ, 4 ವೇದಗಳಿಗೆ 4 ಮಹಾವಾಕ್ಯ. ಆ ಮಹಾವಾಕ್ಯದ ಅರ್ಥ ನೋಡ್ರಿಲ್ಲ ಅಂತ ವೇದ ಏನ್ ಹೇಳ್ತಾನೆ ಗೊತ್ತಾಗ್ತದೆ. ಋಗ್ವೇದ ಏನ್ ಹೇಳ್ತದೆ ಪ್ರಜ್ಞಾನಂ ಬ್ರಹ್ಮ ಅಂತ, ಯಜುರ್ವೇದ ಏನ್ ಹೇಳ್ತದೆ ಅಹಂ ಬ್ರಹ್ಮಾತ್ಮ ಅಂತ, ಸಾಮವೇದ ತತ್ವಮಸಿ ಅಂತ, ಅಥರ್ವವೇದ ಅಯಮಾತ್ಮ ಬ್ರಹ್ಮ ಅಂತ. ಈ 4 ವೇದ ವಾಕ್ಯಗಳು ವೇದದ ಮಹಾವಾಕ್ಯ. ಈ 4 ಏನ್ ಹೇಳ್ತದೆ ನೋಡ್ರಿ, ಅದೇ ವೇದಗಳು ಉಪದೇಶ ಮಾಡ್ತಾರೆ. 4 ಈ ಇಂದ ಜೀವ ಬ್ರಹ್ಮಿಕ್ ಜ್ಞಾನವನ್ನು ಹೇಳ್ತಾವಪ್ಪ. 4 ಬೇರೆ ಬೇರೆ ಹೇಳೋ ರೀತಿಗಳು ಬೇರೆ, ಹೊಸದಾಗಿ ತತ್ವದ ಮಾತು ಒಂದೇ ಅಂತ. ಏನು, ನೀನೇ ಬ್ರಹ್ಮಿದ್ರಿ, ನೀನೇ ಆತ್ಮೇ ಬ್ರಹ್ಮ, ನೀನೇ ಬ್ರಹ್ಮಿದ್ರಿ ಅಂತ ಅದೇನೇ ಇದ್ದಿ ಅಂತ ಹೇಳಿದ್ರು. ಅದೇ ಇದೇ ಮುಖ್ಯವಂತಹ ವೇದ ಉಪದೇಶ. ಇದೇ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯ. ತತ್ವಮಸಿ ಪೂರ್ವಬೋಧ ಮಾಡ್ತಾರೆ. ಈ 4 ವಾಕ್ಯದೊಳಗೆ ತತ್ವಮಸಿ ಎಂದು ಸಾಮವೇದ ತತ್ವಮಸಿ ಇದು ಬೋಧ ವಾಕ್ಯ, ಗುರುಗಳ ಬೋಧ ಮಾಡಿ. ತತ್ ಅಂದ್ರೆ ಅದು ಇದ್ದೀವಿ, ಅದೇನೇ ಇದ್ದೀವಿ ಅಂದ್ರೆ ಬ್ರಹ್ಮವೇ ಪರಿಪೂರ್ಣ ಪರಮಾತ್ಮ ಸ್ವರೂಪವೇ ಇದ್ದೀವಿ. ಬೋಧ ವಾಕ್ಯ. ಅವನ ಶಿಷ್ಯನ ಏನು ಅವನ ಉದ್ಗಾರ ಅನುಭವದ ವಾಕ್ಯ ಅಹಂ ಬ್ರಹ್ಮ. ಹೌದು, ಹೇಳ್ಕೊಡ್ಲಿ ಹೌದು, ಯಾವನ ಅಲ್ಲ, ಬರೀ ಹೊದಿಕೆವ ಮೇಲೆ ತಿಳ್ಕೊಂಡು ಒಳಗೊಂದು ಮುಖ್ಯ ವಸ್ತು ಇರ್ತದೆ, ಮೇಲೆ ಎಷ್ಟು ಹೊದಿಕೆನ ಹಾಕಿರ್ತೇವೆ ತಿಳ್ಕೊ ಅಂದ್ರೆ ಆ ಹೊದಿಕೆನೇ ಆ ಸ್ವರೂಪ ಇರ್ತದೆ ಯಾವಾಗ್ಲೂ. ಅದಂದ್ರೆ ಆ ವಸ್ತು ಹೊದಿಕೆ ಅಂತ ಯಾರು ಅರ್ಥ ಮಾಡ್ತಾರೇನು? ಹಾಗೆ ಇತ್ಯಾದಿ ಹೊದಿಕೆ ಅವ. ಈ ಹೊದಿಕೆಯೊಳಗೆ ಯಾವ ವಸ್ತು, ಮೂರು ವಸ್ತು, ಮೂಲಭೂತ ಸ್ವಯಂಭೂ ವಸ್ತು ಅದ, ವಿಧಾನ ವಸ್ತು ಅದ. ಅದನ್ನ ಅಲ್ಲಿಗೆ ಹೋಗಿ ಮುಟ್ಟಿ ಅದೇ ತಾನಾಯ್ತ ಇದ್ದ ಅನುಭವ ತಗೊಂಡು ಅವೇನು ಉತ್ತರ ಕೊಡ್ತಾನ, ಉದ್ಘಾರ ತೆಗಿತಾನ. ಹೌದು, ಗುರುಗಳೇ ನೀವು ಹೇಳಿದ ಖರೆ, ಅಹಂ ಬ್ರಹ್ಮ, ನಾನೇ ನಿಜವಾಗಿ ನಾ ಇದ್ದೀನಿ ಅಂತ. ಮತ್ತು ಯಾರು ಕೇವಲ ಅನುಭವಿಸಲು ಕೊಡ್ತಾರೆ ಖಾತ್ರಿ ಆಗೇ ಆಗ. ನೀ ಯಾರಿದ್ದೀಯಪ್ಪ ಅಂದ್ರೆ ಮೇಲಿಂದ ಹೇಳ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯ. ಹೆಸರು ಹೇಳ್ತಾನೆ, ಹೇಳ್ತಾನೆ, ಒಂದು ರೂಪ ಇಲ್ಲೇ ಇಲ್ಲ. ಯಾವ್ದು ಇಷ್ಟು 108 ರೂಪ ಬಗ್ಗೆ ಯಾವ್ದು ಒಂದು ಹೇಳಕ? ನೀವು ಒಬ್ಬನೇ ಇದ್ದಿದ್ದೋ ಅನೇಕ ಇದ್ದಿದ್ದೋ? ಒಬ್ಬನೇ. ಇವು ಅನೇಕವ. ಇದೇನಾದ್ರೂ ಇದ್ರ ಬಗ್ಗೆ ಯಾವ್ದನ್ನು ಹೇಳಂಗಾರೆ ಶರೀರ ಅಂತ ತಿಳ್ಕೊ. ಶರೀರ ಅಂದ್ರೆ ಬಂದು ಇದಕ್ಕೆ ತಂಗಿರ್ತದೆ ಅಂತ ಹಿಂಗಿನ ಒಂದು ಆಕಾರ ಇದ್ರೆ ಅದು ಏನೋ ಅದು ಇರ್ಬೋದಾಗಿತ್ತು. ಹಂಗೆಲ್ಲ ಒಂದು ಆಕಾರ ಇರ್ತದೆ, ಮತ್ತೊಂದು ರೂಪ ಹೋಗ್ತದೆ, ಮತ್ತೆ ಬೆಳೀತದೆ, ಮತ್ತೊಂದು ಹೆಚ್ಚಾಗ್ತದೆ, ಕಡಿಮೆ ಆಗ್ತದೆ. ಇವನ್ 106 ರೂಪಗಳು ಅಂತ ಹೋಗ್ತದೆ. ಶರೀರ ನೀವು ಹೋದಲ್ಲ, ಈ 106 ಪೈಕಿ ಯಾವ್ದಪ್ಪ ಹೇಳ? 100 ಎಲ್ಲ 100 ಓದಿದ್ರೆ ಇದಾದ್ರು ಹೇಳ್ಬೇಕಾರೆ ನೀವು ಒಬ್ಬ ಇದ್ರು 100 ಓದಿದ್ದೀರೋ? ಒಬ್ಬ ಇದ್ದೀನಿ. ಹಾಗೆ ಇದ್ರ ಬಗ್ಗೆ ಯಾವ್ದು ಹೇಳು, ಹೇಳಿಕ್ ಬರ್ತೇನೆ ನಿಮಗೆ? ಇಲ್ಲ. ಎಲ್ಲ ಇನ್ನು ಯಾವ್ದು ಸಾಧ್ಯ ಇಲ್ಲ, ಅದ್ರ ಪೈಕಿ ಒಂದ್ ಯಾವ್ದು ಸಾಧ್ಯ ಇಲ್ಲ. ಇದು ಅಲ್ಲೇ ಅಲ್ಲ ಅಂತ ಶರೀರ ಹೊಲಿಕೆ ಹೊರತಾಗಿದ್ನಿ ಅಲ್ಲ. ಶರೀರದೊಳಗೆ ಯಾವ ಅನುಭವದ, ನಿತ್ಯ ಅನುಭವದ, ನಿರ್ವಿಕಾರ ಅನುಭವದ ಮತ್ತು ಆನಂದ ಸಮಾಧಾನ ಅನುಭವದ ಅದು ಇದ್ದವನ ನೀತಿ ಹೊರತಾಗಿ ಮ್ಯಾಲಿದ್ದ ಹೊದಿಕ್ನಿ ಅಲ್ಲ. ಇಷ್ಟೇ ತತ್ವಮಸಿ ಅದೇ ನೀತಿ. ಅದು ಅಂತ ಯಾಕಂದ್ರು ಅದು ಇದ್ರಂಗೆ ಅದು ಇಲ್ಲ. ಏನಿವ ನಾವು ಇದು ಅಂತ ನಾವೇನಂತೀವಲ್ಲ,
ನಾಮ ರೂಪ ಗುಣ ಆಕಾರ ಇವೆಲ್ಲ ಇವರ ಅದಕ್ಕೆ ಇವು ಯಾವ ಇಲ್ಲ ಅದು ಅದಕ್ಕೆ ಅಂತೂ ಅದು ಅಂದ್ಬಿಟ್ರು ಅದಕ್ಕೆ ಏನ್ ಹೆಸರು ಕೊಡ್ಬೇಕು ಇಂಥ ರೂಪದ ಇಂಥ ರೂಪದ ಅಂತ ಹೆಸರು ಕೊಡ್ಬೋದಾಯ್ತು, ಇಂಥ ಆಕಾರ ಇಂಥ ಆಕಾರದ ಹೆಸರು ಕೊಡ್ಬೋದಾಯ್ತು. ಏನ್ ಮಾಡಿದ್ರು ಹೆಸರು ಕೊಡಕ್ಕೆ ಇವ್ರು ಯಾವ್ದನ್ ಸಿಗ್ಲಿಲ್ಲ. ಇದ್ರೊಳಗೇನು ಹುಡುಕಾಡಿದ್ರೆ ಇದ್ರ ಬಗ್ಗೆ ಯಾವ್ದಪ್ಪ ಇದು ಇಂಥ ನಾಮ ನಾಮೇ ಒಟ್ಟಿಗಿಲ್ರಿ ಅವ್ರಿಗೆ ನಾಮ ಬಿಟ್ಟು ರೂಪ ಇಂಥ ರೂಪ ಇದ್ರೆ ಇಂಥ ಚಂದಪ್ಪ ಸುಂದರ ಹೆಸರು ಕೊಡ್ಬೋದಾಗಿತ್ತು ತಿಳ್ಕೊಡ್ರಿ. ರೂಪ ಇಲ್ರಿ ಅದಕ್ಕೆ ಹೋಗಿ ಆಕಾರ ಇಲ್ಲ ರೂಪ ಇಲ್ಲ ನಾಮ ಇಲ್ಲ ಗುಣ ಚಲೋ ಬಾಳ ಚಲೋಪ್ಪ ಚಲೋ ಮನುಷ್ಯ ಅಂತಿತ್ತು ಅಂದೆ ಒಂದ್ ಏನ್ ಹೆಸರು ಕೊಡ್ಬೇಕಂತಂದ್ರೆ ಗುಣವಿಲ್ಲ ರೂಪ ಇಲ್ಲ ನಾಮ ಇಲ್ಲ ಆಕಾರ ಇಲ್ಲ ನೀವೇನಂತ ಏನೂ ಇಲ್ಲೇ ಇಲ್ಲ ಅದಕ್ಕೆ ನಂಗಾರ ಅದು ಅದು ಬಿಟ್ರ ಇದು ಇದಕ್ಕಿಂತ ಇದರಲ್ಲಿ ಏನು ಇಲ್ಲ ಅದು ಇಷ್ಟೇ ಅದು ನಡ್ತೀನೋ ಇದರಲ್ಲಿ ಯಾವ್ದು ಇಲ್ಲ ಅಂತ ಅದು ಅನ್ನು ಅಂತ ಯಾವ ಪರಿಪೂರ್ಣವಂತ ಆತ್ಮಸ್ವರೂಪದ ತೋಮಸ್ ನೀನೇ ಇದ್ದೀರಿ ಇಷ್ಟು ನಿಮ್ಗೆ ಖಾತ್ರಿ ಆತಂದ್ರ ಇದು ಒಂದು ವಾಕ್ಯದ ಬೋಧ ಮಾಡಿದ್ರು ಅಹಂ ಬ್ರಹ್ಮ ಹೌದ್ರಿ ಆಯ್ತು ಒಬ್ಬರಿ ಅನುಭವನ ಲಕ್ಷದಂತ ಅಂತರ್ಮುಖ ಆಗಿ ಅನುಭವಕಾರ ಆಗಿ ಕೇಳಿದ ಪಾರ ಖರೆ ಹೌದು ಅನಿಸಿಕೆ ಇದೆ. ಯಾಕಂದ್ರೆ ಈ ದೇಹದ ಏನ್ ಲಕ್ಷಣಗಳು ನಮ್ಮ ಅನುಭವ ಇಲ್ಲೇ ಇಲ್ಲಿವು ದೇಹದೊಳಗೆ ಏನ್ ಲಕ್ಷಣ ಅಂತ ತಿಳ್ಕೊಡ್ರಿ. ದೇಹ ಏನದಪ್ಪ ಒಂದು ಆಕಾರ ಇರ್ತ ಚೌಕ ಮೇಲ್ ಗುಂಡ ಹಂಗೆಲ್ಲ ಹೌದಿಲ್ಲ ದೇಹ ಅಂದ್ರೆ ನಮ್ಮ ಅನುಭವದೊಳಗೆ ಹಂಗಿರೋದೇನು ಚೌಕ ಇದ್ವಿ ನಾವು ಎಲ್ಲ ಹೇಳಿದ್ರು ಯಾರಪ್ಪ ದೇಹದ ಏನ್ ಸಂಬಂಧ ಇಲ್ಲ ನಮ್ಮ ಅನುಭವದೊಳಗೆ ದೇಹ ಸಂಬಂಧ ಒಳ್ಳೆ ದೇಹದ ಅತ್ಯಂತ ಮಲಿನದ ಅದರ ಮಲಿನತ ನಿಮ್ಮ ಹೋಗ್ತದೆ ನಾವು ಹೊಲಿಸ್ತೀನಿ ಹೊಲಿಸ್ತೀನಿ ಈಗ ಬಹಳ ದೇಹ ಇಲ್ಲಿ ಬಾರಿ ಭಯಂಕರ ಅನಿಸ್ತಿತ್ತು ಅನಿಸ್ಬಿಟ್ಟು ಆಗಿತ್ತು ನನಗೆ ದೇಹನೇ ಇದ್ದಪ್ಪ ಅಂದ್ರೆ ಅತ್ಯಂತ ಮಲಿನ ದೇಹ ಇದೆ ಅದೇನೇ ಇದೆಯಪ್ಪ ಯಾವಾಗ ನಿನ್ನ ಅನುಭವ ಮಲಿನ ಇರ್ಬೇಕಾಗಿತ್ತು ಹೇಶೇಜ್ ಅಂತ ಅನಿಸ್ತಿರ್ಬೇಕು ಒಳಗೆ ಶುದ್ಧ ಇದ್ದೀನಿ ನಾನು ನಿರ್ಮಲ ಇದ್ದೀನಿ ಹೇಗೆ ದೇಹದ ಲಕ್ಷಣ ಇಲ್ಲಂಗ ಅದಕ್ಕೆ ನೀ ಅಲ್ಲಪ್ಪ ವಿಕಾರ ಇರೋದು ಎಷ್ಟೆಷ್ಟು ವಿಕಾರ ಹೊಂತದ್ದು ಆ ವಿಕಾರ ನಿನಗಾಗಿದ್ರು ನೀ ವಿಕಾರ ಇದ್ದೀನಿ ಅಂದ್ರೆ ಬದಲಾಗಿದ್ದೀನು ಇದ್ದಂಗೆ ಇದ್ದೀನಪ್ಪ ಸಣ್ಣವಿದ್ದವನೇ ದೊಡ್ಡವಾದೇ ನಿಮ್ಮಿದ್ದವನೇ ನಾ 50 ನೀವು 5 ವರ್ಷ ಇದ್ದವನೇ ನಾ 50 10 ವರ್ಷದಿಂದ ಇದ್ದೇನೆ ಅದೇ ಅವನೇ ನಾ 50 ಬೇರೆ ಬೇರೆ ಆ ಸರಿ ನೋಡಿದ್ರೆ ಬೇರೆ 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 ಆಗ್ಯಾವಲ್ಲ ಮತ್ತೆ ನೀವು ಒಂದೇ ಒಬ್ಬನೇ ಹಂಗೆ ಸರಿ ನೋಡಿದ್ರೆ ಬೇರೆ ಅದು ಅವಾಗಿನ ಆಕಾರ ಬೇರೆ ಆಗಿನ ರೀತಿನೇ ಬೇರೆ ಆಗಿನ ಮಾತೇ ಬೇರೆ ದೊಡ್ಡದಪ್ಪ ಅಂದ್ರೆ ಬೇರೆನೆ ಮುದುಕಪ್ಪ ಒಂದ್ ರೀತಿ ಬೇರೆನೆ ಇಷ್ಟೆಲ್ಲ ಆಗಿರೋದು ಇಷ್ಟು ವಿಕಾರ ಹೊಂದಿದ್ರೆ ನಿನ್ನಲ್ಲಿ ಏನು ವಿಕಾರ ಅಂತ ಹೇಳ್ತಾರೆ ನಿನ್ನ ಅನುಭವದಲ್ಲಿ ನೀ ಅಂತ ಏನು ಪ್ರತಿಯೊಬ್ಬ ಮನುಷ್ಯ ಇದ್ದಾನೆ ಆ ಅನುಭವದಲ್ಲಿ ಏನಾದ್ರೂ ವಿಕಾರ ಸ್ವಲ್ಪರೇ ಆಗಿದೆ ಹೇಳಿ ಕಾಳಷ್ಟು ಆಗಿದೆ ಒಂದು ಕಡ್ಡಿ ಕೊರದಷ್ಟು ಆಗಿದೆ ಕಸ್ಬರಿ ಕಡ್ಡಿ ದೊಡ್ಡ ಒಂದು ಹಿಂಗ್ ಗಿರಿ ಎಷ್ಟು ಏನೋ ಚೂರ ಏನೋ ಆಗಿದೆ ತಿಳ್ಕೊಂಡು ಅಷ್ಟು ವಿಕಾರ ಆಗಿದೆ ಪಾತ್ ಕೇಳ್ತಾನೆ ನನ್ನ ಹೇಗೆ ವಿಕಾರ ಇಲ್ಲ ಮಲಿನತ ಇಲ್ಲ ಆಕಾರ ನಾದೇನ್ ಹೆಂಗತ್ತೀನಿ ಹೇಳ್ರಿ ವಿಚಾರ ಮಾಡ್ರಿ ಯಾವೂ ಇಲ್ಲಪ್ಪ ನೀನು ಇವೆಲ್ಲಾ ರಹಿತವಾದಂತ ಯಾವ ಒಂದು ಸತ್ಯ ಸತ್ಯ ಇವೆಲ್ಲ ಒಂದೇ ಅರ್ಥದಲ್ಲಿ ಶಾಶ್ವತ ಸತ್ಯ ಮತ್ತೆ ಏನು ಅವಿನಾಶಿ ಇವೇನ ಹೆಸರವ ನಾಶ ಆಗಲಾರದಂತಹದ್ದು ಕರ್ತಂಗಿರುವಂತಹದ್ದು ಅದು ಸತ್ಯ ಅಂತ ಸತ್ ಅನ್ನೋದು ಸತ್ಯ ಶಾಶ್ವತ ಅವಿನಾಶಿ ಅಂತ ಹಿಂಗೆಲ್ಲ ಅನೇಕ ಹೆಸರು ಕೊಟ್ಟು ಇಂಥವ್ ನೀ ಇದೆಯಪ್ಪ ಸದ್ರೂಪ್ ನೀ ಇದ್ದೀವಿ ಹಂಗೆ ನೀನೇ ಅದು ಇದ್ದೀಯತ್ತ ಬೋಧ್ ಮಾಡಿ ಇದು ನೀ ಅಲ್ಲ ಇಷ್ಟೇ ಅದು ಅಂತ ಏನ್ ಹೇಳ್ತದಪ್ಪ ಅಂದ್ರೆ ಎದರಿಂದ ದುಃಖ ಬರ್ತದೋ ಆ ದುಃಖ ಕೊಡುವಂತಹ ವಸ್ತುನೇ ಅಲ್ಲ ಆ ದುಃಖದ ಏನ್ ಆಧಾರದ ದುಃಖ ಎದರಿಂದ ಬರ್ತದೆ ಆ ದೇಹ ಬುದ್ಧಿ ನಾನಂದು ಏನದಲ್ಲ ಇದನ್ನೇ ಕಡಿಕೆ ಮಾಡ್ತಾ ಕೂಡ ದುಃಖ ಹೋಗ್ತಿಲ್ಲ ಅವನ್ ಇಟ್ಟು ನಾವು ಸುಖ ಕೊಡ್ಬೇಕಂದ್ರೆ ದುಃಖ ಯಾವ ಕಾರಣೀಭೂತವ ಅವ್ನು ಹಿಡ್ಕೊಂಡ್ರೆ ಸುಖ ಕೊಡ್ಬೇಕಂತ ವಿಚಾರ ಮಾಡಿದ್ರೆ ದುಃಖ ಹೋಗ್ಬೇಕ ಹಂಗ ಆ ದುಃಖ ವಸ್ತು ದುಃಖ ರೂಪ ಹೆಚ್ಚು ವಿಕಾರ ಹೊಂದುವೇವು ದೇಹನೇಪ ನೀ ಇಲ್ಲ ಅಂತ ತಿಳ್ಕೊಂಡಪ್ಪ ಅಂದ್ರೆ ಅದು ಆ ಅರಿಷ್ಟ ದೇಹದ ವಿಕಾರ ಹೊಂದ್ತದೆ ಮತ್ ದುಃಖ ಆಗ್ಬೋದೆ ದೇಹ ಹಿಡ್ಕೊಂಡು ನಾವು ಸುಖಿ ಆಗ್ಬೇಕಂತಂದ್ರೆ ವಿಕಾರಿ ವಸ್ತು ಹಿಡ್ಕೊಂಡು ನಾವು ಸುಖಿ ಆಗ್ಬೇಕಂದ್ರೆ ವಿಕಾರ ಆಗುವೇ ವಿಕಾರ ದುಃಖ ಬರುವುದೇ ಆದ್ರೆ ಈ ವಿಕಾರ ಹೊಂದಲಾರಂತ ಬದಲಾಗಲಾರಂತ ಕಟ್ಟಂಕ ಇರುವಂತ ಶಾಶ್ವತ ಸತ್ಯ ಯಾವ ಸದ್ವಸ್ತು ನಾವು ರೂಪ ಆಕಾರ ಗುಣಗಳು ದೇಹ ಭಾವಗಳು ಯಾವ್ದು ಇಲ್ಲ ಅಂತ ವಸ್ತುವೇ ಇದ್ದೀಯಪ್ಪ ಬೋಧ್ ಮಾಡ್ತಾರೆ ವೇದಾಂತ ಏನ್ ಬೋಧ್ ಮಾಡ್ತಾರೆ ಇದನ್ನು ಬೋಧ್ ಮಾಡ್ತಾರೆ ವಿಷಯ ಇದೆ.
ಅದ್ರ ಮುಖ್ಯ ಎಲ್ಲಾ ವಿಷಯಗಳಿಂದ ಸಾರ ರೂಪ ಹೇಳ್ತಾರೆ. ಹೆಂಗ್ ವೇದಾಂತ ಅಂದ್ರೆ ಒಂದೇ ವಿಷಯ ಅದು ತರ್ತರಿಂದ ಹೇಳೋದು, ಮೊದಲು ಸ್ವಲ್ಪ ಹೇಳೋದು, ವಿಸ್ತಾರ ಮಾಡೋದು, ಮತ್ತೊಂದು ರೀತಿ ಹೇಳೋದು, ಅದು ದೃಷ್ಟಾಂತ ಕೊಟ್ಟು ಹೇಳೋದು. ಅದ್ರ ವಿಷಯ ಒಂದೇ ಅದ, ಬೇಲಿ ಬೇರೆ ಇಲ್ಲ. ಹಿಂಗ್ ತಿಳ್ಕೊಡ್ರಿ, ಬಹಳ ಇದ್ದು ಬಹಳ ಪ್ರೀತಿ ಇಲ್ಲೇಂದ್ರೆ ವಿಷಯಗಳು ಬಹಳ ಇದ್ದವಪ್ಪ ಅಂದ್ರೆ ಎಲ್ಲಿ ಅಷ್ಟು ಹೆಂಗ್ ನೆನಪಿಡ್ಬೇಕು, ನಮ್ಗೆಲ್ಲ ಬಹಳ ಕಠಿಣ ಅದ ಅನ್ಬೋದು ನೀವು. ಒಂದೇ ವಿಷಯ, ವಸ್ತು ಒಂದೇ ಅಂದ್ರೆ ವಿಷಯ ಒಂದೇ ಇರ್ಬೇಕಲ್ಲ. ಯಾಕ್ರಿ ನಾವು ಹಿಂಗ್ ವಿಚಾರ ಮಾಡಿದ್ವಿ ನೋಡ್ರಿ, ಸತ್ಯ ಮತ್ತು ಮಿಥ್ಯಾ ಇದನ್ನ ಎರಡನ್ನು ಎಷ್ಟು ವಿಚಾರ ಲೆಕ್ಕ ಹಾಕೋಣ ಅಂತ ವಿಚಾರ. ಏನ್ ಮಾಡೋಣ್ರಿ ಹಂಗಾರೆ, ಒಂದೆರಡು ನೋಡ್ರಿ, ಒಂದು ಲೆಕ್ಕ ವೈತ್ ನೋಡ್ರಿ, ಬರೀ ಶುರು ಮಾಡ್ರಿ. ಅದಕ್ಕೆ ಸತ್ಯ ಅಂತ ಅರ್ಥ ಮಾಡ್ದ, ಹಿಂಗ್ ಲಾಭ ಲುಕ್ಸಾನ ಅಂತ ಹೇಳಿ ಮಾಡ್ತದ. ಸತ್ಯ ಅಂತ ಮಾಡ್ದ, ನೋಡ್ರಿ ಮಿಥ್ಯಾ ವಿಚಾರ. ಮತ್ ಮಿಥ್ಯಾ ವಸ್ತು ಮನಸ್ಸು ಒಂದು ಮುಗೀತು, ಮತ್ತೊಂದು ಬಹಿ ಮುಗೀತು, ಎಷ್ಟು ಮುಗಿಯೋದು ಮುಗಿಯೋದು 100,000 ಲಕ್ಷ ಕೋಟಿ ಎಷ್ಟು ಹಂಗೇನ್ ನಡೆದೇ ನಡೀತೇನೆ ಬ್ಯಾಸತ್. ಸತ್ಯ ಎಷ್ಟು ಅನುಭವ ಒಂದು ಬರ್ದ ಮುಗಿತು ಅಷ್ಟೇ. ಆ ಬಾಜುಕ್ ಒಂದೇ, ಲಾಭದ ಬಾಜುಕ್ ಒಂದೇ ಸತ್ಯ. ಇದು ಸ್ವಂತ ಬಾಜು ನೋಡಿವಿಲ್ಲ, ಅಸತ್ಯ ವಸ್ತು 108,000 ಲಕ್ಷಾವಧಿ ಕೋಟ್ಯಾವಧಿ ಒಂದು ನಮಗೆ ಸತ್ಯ ತಿಳಿಬೇಕಾಗಿದೆ. ಅಸತ್ಯ ತಿಳಿಬೇಕಾದ್ರೆ ಪ್ರಕಟ ಸಿಗ್ತೇನೆ. ಇದು ಜ್ಞಾನ ಮಾಡ್ಕೊಡ್ರಪ್ಪ ಅಂತ ಹೇಳಿದ್ರೆ ಹೆಂಗ್ ಎಷ್ಟು ಮಾಡ್ಬೇಕು, ಎಲ್ಲ ಜ್ಞಾನ ಮಾಡ್ಕೊಂಡು ಕೊಂಡ್ರೆ ಹಾಲು ಹೋಗ್ಬೇಕು, ಈಗಲೂ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಚಂದ್ರನ ಮೇಲೆ ಹೋಗಿ ಬಂದ್ರು, ಗುರುನ್ ಕಡೆ ಹೋಗ್, ಗುರುನ್ ಮೇಲೆ ಗುರು ಗ್ರಹಕ್ಕೆ ಹೊಂಟ್ರು, ಶನಿ ಗ್ರಹಕ್ಕೆ ಹೊಂಟು ಹೋಗ್ತಾರೆ, ಎಲ್ಲ ಮುಗಿದ್ರು. ಇಂಥವೇಟಪ್ಪ ಅಂದ್ರೆ ಕೋಟ್ಯಾವಧಿ ಅಂತ. ಏನ್ ನಮಗೂ ಒಂದು ಪೃಥ್ವಿದ ಒಂದ್ ಸಣ್ಣ ಅದು ಸಣ್ಣದು ನಮ್ ಇದ್ರೊಳಗೆ ಏನ್ ದೊಡ್ಡ ಕಾಣಿಸ್ತದೆ, ಲಕ್ಷ ಎಷ್ಟು ಸಾವಿರ ಮೇಲೆ ಇದು ಒಂದ್ ಸಣ್ಣ ತೂರು. ಇದು ಉಳ್ಕಿವೆಲ್ಲ ಬಹಳ ದೊಡ್ಡ ಗುರುಗ್ರಹ, ಇದ್ರಲ್ಲಿ 1000 ಪಟ್ಟು ಇಂಥವು. ಈ ಒಂದ್ ಸೂರ್ಯ ಏನು ಮಾಲ ಅದ, ಇದ್ರೊಳಗಂತ ಒಂದ್ 7-8 ಗ್ರಹಗಳ. ಇಂಥ ಸೂರ್ಯ ಎಷ್ಟಿದ್ದಾರಪ್ಪ, ಕೋಟ್ಯಾವಧಿ ಸೂರ್ಯ ಇದ್ದಾರೆ. ಮತ್ತ ಅವ್ರು ಸುತ್ತಿರ್ಗೋಯಿಂದ ಜಗಳ ಎಷ್ಟೋ ಲೆಕ್ಕಿಲ್ಲಷ್ಟು. ಇವು ಎಲ್ಲಾ ಜ್ಞಾನ ಮಾಡ್ಕೊಂಡು ಬಂದು ಯಾವನು ಹೊಂಟನಪ್ಪ ಅಂದ್ರೆ ಎಷ್ಟು ಮಟ್ಟಿಗೆ ಆಗ್ಬೋದು, ಬಹಳ ಕಠಿಣ. ಈ ವಸ್ತು ಸತ್ಯ ವಸ್ತು ಒಂದೇ ನೋಡಿ, ಏನೇ ಹಿಂದಿಲ್ಲೇ ಇಲ್ಲ, 108 ಇಲ್ಲೇ ಇಲ್ಲ, 100 ಇಲ್ಲ,